ಒಂದು ಸಿನಿಮಾ ಬೆಳ್ಳಿ ತೆರೆ ಮೇಲೆ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ನಟ ನಟಿಯರ ಅಭಿನಯ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಆ ಕತೆಗೆ ಜೀವ ತುಂಬುವಂಥ ವಾತಾವರಣ ಕೂಡ ತುಂಬ ಮುಖ್ಯ ಆಗುತ್ತೆ. ಟಾಕ್ಸಿಕ್ ಚಿತ್ರದಲ್ಲಿ ಮೂಡಿ ಬಂದಿರೋ ಕಲ್ಪನೆಗೂ ಮೂಡಿ ಬಂದಿರುವಂತಹ ಒಂದು ಸೆಟ್ಗಳನ್ನು ಇರಬಹುದು, ಯಾರು ತಯಾರು ಮಾಡಿದ್ದಾರೆ, ಆ ಒಂದು ಜಾದೂಗಾರ ಯಾರು ಅನ್ನೋದಾದರೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕಲಾ ನಿರ್ದೇಶಕ ಮೋಹನ್ ಬಿ ಕೆರೆ ಅವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಿಂದೆ ಕೂಡ ಡೆವಿಲ್ ಸಿನಿಮಾದಲ್ಲಿ ಅವರ ಒಂದು ಜಾದೂ ನಾವು ನೋಡಿದ್ವಿ. ಇದೀಗ ಟಾಕ್ಸಿಕ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಯಶ್ ಅವರಿಗೆ ಬಹಳ ಹತ್ತಿರವಾದಂಥವ್ರು, ಅವರ ಹಿಂದಿನ ಸಿನಿಮಾಗಳಿಗೂ ಸಹ ಅವರು ಕೆಲಸ ಮಾಡಿದಂಥವ್ರು. ಇದೀಗ ಟಾಕ್ಸಿಕ್ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಏನು ಬರ್ತಾ ಇದೆ, ಈ ಸಿನಿಮಾಗೂ ಕೂಡ ಅವರ ಒಂದು ಕೊಡುಗೆ ಕೂಡ ಇರುವಂಥದ್ದು. ಸರ್ ನಮಸ್ತೆ. ಲಾಸ್ಟ್ ಟೈಮ್ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ ಸರ್, ಟ್ರೈಲರ್ ರಿಲೀಸ್ ಆಗಿದೆ, ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ, ಏನು ಹೇಳ್ತೀರಾ? ಗ್ಯಾರಂಟಿ ವೀಕ್ಷಕರಿಗೆಲ್ಲ ಧನ್ಯವಾದಗಳು. ರೆಸ್ಪಾನ್ಸ್ ಹೇಳ್ಕೊಳಕ್ಕಾಗದಿರೋಂಥ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನೀವೆಲ್ಲ ನೋಡಿರ್ತೀರ. ಇನ್ನು ಟಾಕ್ಸಿಕ್ ಬಗ್ಗೆ ಮಾತಾಡೋಂಥ ಪದಗಳು ನಿಜವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಂದರೆ ಮೊನ್ನೆ ಟ್ರೈಲರ್ ರಿಲೀಸ್ಗೆ ಇದ್ದಿದ್ದ ಹವಾ ಅದೆಲ್ಲ ನೋಡಿದ್ರೆ ರಿಯಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನೋ ಇದು ನಮಗೂ ಉತ್ಸಾಹ ಜಾಸ್ತಿ ಇದೆ. ನೋಡೋಣ ಈಗ ಮುಂದಿನ ದಿನಗಳಲ್ಲಿ ಇನ್ನೇನು ಹತ್ರ ಬರ್ತಾ ಇದೆ, ಎಲ್ಲ ಆನ್ ಸ್ಕ್ರೀನ್ ನೋಡ್ಬಿಟ್ಟು ಖಂಡಿತ ಒಂದು ಟಾಕ್ಸಿಕ್ ಹಬ್ಬ ಅನ್ನೋದನ್ನು ಆಚರಿಸೋಣ ಅಂತೆಲ್ಲ ಕಾಯ್ತಾ ಇದ್ದೀವಿ. ಸರಿ, ಹಿಂದೆ ನೀವು ಯಶ್ ಅವ್ರ ಜೊತೆಗೆ ಆ ಸಿನಿಮಾಗಳನ್ನು ಕೆಲಸ ಮಾಡಿದಂತಹ ರೀತಿ ಇರ್ಬೋದು, ಟಾಕ್ಸಿಕ್ಗೋಸ್ಕರ ಎಷ್ಟು ಸ್ಪೆಷಲಾಗಿ ಮಾಡಿದ್ದೀರಾ ಅಂತ? ಆ್ಯಕ್ಚುಲಿ ಯಶ್ ಸರ್ದು ನಮ್ಮದು ಹೆಂಗೆ ಅಂದರೆ ಸುಮಾರು ವರ್ಷಗಳ ನಂಟು. ಅವರು ರಾಕಿ ಸಿನಿಮಾ ಮಾಡಿದಾಗಲಿಂದ ಆ್ಯಕ್ಚುಲಿ ಅದಕ್ಕೆ ಡಿಸೈನ್ ಸೆಟ್ ವರ್ಕೆಲ್ಲ ನಾನು ಮಾಡಿದ್ದೆ. ಬಟ್ ಅಂದರೆ ಮಾಡೋಕ್ಕೆ ಹೋಗಿ ಕೆಲವೊಂದೆಲ್ಲ ಪ್ರಮೋಟ್ ಮಾಡಿ ಆಮೇಲೆ ನಾನು ಬೇರೆ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ. ಅದಾದ ನಂತರ ಅವ್ರದ್ದು ಎಲ್ಲ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು, ರಾಮಾಚಾರ್ಯ ಆಗಿರ್ಬೋದು, ಗಜಕೇಸರಿ ಆಗಿರ್ಬೋದು, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ಕಿರಾತಕ 2 ಅಂತ ಒಂದು ಬಂತು, ಫಸ್ಟ್ ಶೆಡ್ಯೂಲ್ ಆಗಿ ಇದಾಯಿತು. ಅದಕ್ಕೆ ಮುಂಚೆ ಇನ್ನೂ ಒಂದಷ್ಟು ಸಿನಿಮಾಗಳು ಅವ್ರದ್ದು. ಎಲ್ಲ ಸಿನಿಮಾಗಳಿಗೂ ಸಾಂಗ್ಗಳಲ್ಲಿ ನೀವೇನು ಸೆಟ್ಗಳು ನೋಡಿರ್ತೀರ ಆ ಸೆಟ್ಗಳನ್ನ ನಾನು ಹಾಕಿದ್ದೀನಿ. ಆ ಸೆಟ್ನ ಹಾಕೋದಕ್ಕೆ ಕಾರಣಕರ್ತರೆ ನಮ್ಮ ಯಶ್ ಸರ್. ಯಾವಾಗಲೂ ಅಷ್ಟೇ ಸಿಗ್ತಾಗಳು, ಮೋಹನ್ ಸರ್ ಒಂದು ಒಳ್ಳೆ ಸೆಟ್ ಮಾಡೋಣ, ಒಂದು ಒಳ್ಳೆ ಸೆಟ್ ಹಾಕೋಣ ಅಂತ ಫ್ರಮ್ ದ ಬಿಗಿನಿಂಗ್ ಡೇಸಿಂದನೂ ಅವರ ನನ್ನ ಜೊತೆ ಅಷ್ಟು ಒಡನಾಟ ಇತ್ತು. ಬಟ್ ಅಂದರೆ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರು ಯಾವಾಗಿಂದ ನಮಗೆ ಪರಿಚಯ ಆದರೂ ಆವತ್ತಿನ ದಿನಗಳಿಂದ ಇವತ್ತಿನವರೆಗೂ ಟಾಕ್ಸಿಕ್ವರೆಗೂ ಅವರು ಅದೇ ರೀತಿ ವಿಶ್ವಾಸ ಇದೆ. ಆಮೇಲೆ ಈ ಮುಂಚಿನ ದಿನಗಳಲ್ಲಿ ಅವ್ರಿಗೆ ಸೆಟ್ ಆಗ್ತಾ ಇರಬೇಕಾದ್ರೆ ಅವ್ರಿಗೇನೋ ನಮ್ಮ ಕೈಯಲ್ಲಿ ಒಳ್ಳೆ ಕೆಲಸ ತೆಗೆಸ್ಬೋದು ಅನ್ನೋ ಒಂದು ಭರವಸೆ ಆಗಿಂದನೂ ಅವ್ರಿಗಿತ್ತು. ಹಂಗಾಗಿ ನಾನು ಇಲ್ಲಿವರೆಗೂ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದು ಟಾಕ್ಸಿಕ್ವರೆಗೂ ಬರೋದಕ್ಕೆ ಒಂದು ಅವಕಾಶ ಸಿಕ್ತು. ಅದು ಯಶ್ ಸರ್ ಕಡೆಯಿಂದನೇ ಆಲ್ಮೋಸ್ಟ್ ಆಗಿದೆ. ನಿಮ್ಮ ಒಂದು ಆರ್ಟ್ ಡೈರೆಕ್ಷನ್ ನಾವು ನೋಡ್ಬೋದು ಸರ್, ಟ್ರೈಲರಲ್ಲಿ ಇರ್ಬೋದು, ಒಂದಷ್ಟು ತುಣುಕು ಆವಾಗ ಕಾಣಿಸ್ಕೊಳ್ತಾ ಇತ್ತು. ಸೆಟ್ ನಿರ್ಮಾಣ ಹೇಗೆ ಮಾಡಿದ್ರಿ, ಎಷ್ಟು ಅದಕ್ಕೋಸ್ಕರ ಅಂತ ಎಷ್ಟು ಡೆಡಿಕೇಟೆಡ್ ಆಗಿದ್ರಿ. ಈ ಒಂದು ಟಾಕ್ಸಿಕ್ ಅನ್ನುವಂಥದ್ದು ತುಂಬ ಸ್ಪೆಷಲ್ ಎಲ್ರಿಗೂ. ಅದರಲ್ಲೂ ಸಹ ಯಶ್ ಅವರ ಏನು KGF ಸಿನಿಮಾ ಇತ್ತು, ಅದು ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಇನ್ನು ಈ ಸಿನಿಮಾದಲ್ಲಿ ಇನ್ನೇನು ಕೊಡಬಹುದೋ ಏನೋ, ಯಾಕಂದರೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡು ಹೋದಂಥವರು ಇನ್ನು ಟಾಕ್ಸಿಕ್ನ ಬೇರೆ ಯಾವ ಮಟ್ಟದಲ್ಲಿ ಅವ್ರು ತೆಗೆದುಕೊಂಡು ಹೋಗ್ಬೋದು, ಆ ಗೌರವ ಇರ್ಬೋದು, ನನ್ನ ಮೇಲೆ ನಂಬಿಕೆ ಇರಲಿ, ನಿಮಗೆ ಉಳಿಸ್ಕೋತೀನಿ ಅನ್ನೋಂಥ ಮಾತು ಕೂಡ ಟ್ರೈಲರ್ ಲಾಂಚಲ್ಲಿ ಹೇಳಿದರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಯಶ್ ಸರ್ ಜೊತೆಗೆ ಕೆವಿನ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನವೀನ್ ಸರ್ ಹಾಗೂ ಸುಬ್ರಹ್ಮಣ್ಯ ಸರ್, ಇವ್ರಿಗೆಲ್ಲ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರೆಲ್ಲ ಫಸ್ಟು ಒಂದು ಡಿಸ್ಕಷನ್ಲಿದ್ದಾಗ ಈ ಸಿನಿಮಾಗೆ ಆ್ಯಕ್ಚುಲಿ ಟಾಕ್ಸಿಕ್ಕಿಗೆ ಪ್ರೊಡಕ್ಷನ್ ಡಿಸೈನರ್ ಅಬಿದ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ. ಅಲ್ಲಿ ಅವರ ಇದರಲ್ಲಿ ಬಾಂಬೆ ಎಪಿಸೋಡು, ಬಾಂಬೆ ಎಂಟೈರ್ ಶೂಟ್ಸ್ ಎಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಒಬ್ಬ ಸಂದೀಪ್ ಅಂತ ಹೇಳ್ಬಿಟ್ಟು, ಓಕೆ, ಅವರು ಅಲ್ಲಿ ಹ್ಯಾಂಡಲ್ ಮಾಡಿ ಬೆಂಗಳೂರಿನಲ್ಲಿ ನಾವು ಸಾಕಷ್ಟು ದೊಡ್ಡ ಸೆಟ್ ಹಾಕಬೇಕು, ಬೆಂಗಳೂರಿನಲ್ಲೇ ಜಾಸ್ತಿ ಪಿಕ್ಚರೈಸ್ ಮಾಡೋ ಒಂದು ಮೂವಿ 70% 80% ಅಲ್ಲೇ ಮಾಡೋಣ ಅಂತ. ಎಸ್ ಸರ್ ಯಾವಾಗಲೂ ನಮ್ಮತನ, ನಮ್ಮ ನೇಟಿವಿಟಿ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಅಂದರೆ ನಿಮ್ಗೆ ಗೊತ್ತು ಅವರಿಗೆ ಒಂಥರ ಏನೋ ಒಂದು ಹೆಮ್ಮೆ. ಆಮೇಲೆ ಅವರು ಎಂಥ ದೊಡ್ಡ ಕೆಲಸ ಆದ್ರೂ ನಾವು ಇಲ್ಲಿ ಮಾಡ್ಬೋದು ಅಂತ. ಬಟ್ ದೊಡ್ಡ ಕೆಲಸ ಇಲ್ಲಿ ಮಾಡ್ಬೋದು, ಅದು ಮಾಡೋದಕ್ಕೆ
ಒಂದು ಒಳ್ಳೆ ಸ್ಟ್ರೆಂತ್ ಬೇಕು. ಅಂದರೆ ಈಗ ಅಲ್ಲಿರೋದು ಸೆಟ್ಟು ಎಂಟೈರ್, ನೀವು ಸಿನಿಮಾ 80% ಆಫ್ ಮೂವಿ ಸೆಟ್ಗಳಲ್ಲೇ ಶೂಟ್ ಇರೋದು, ದೊಡ್ಡ ದೊಡ್ಡ ಸೆಟ್ಟು. ಅದು ಆಗ ಮಾಡಬೇಕಂದ್ರೆ ಹೇಗೆ ಮಾಡೋದು ಅಂತ ಒಂದಷ್ಟು ಜನರದ್ದೆಲ್ಲ ಇಂಡೈರೆಕ್ಟಾಗಿ ಇಂಟರ್ವ್ಯೂಗಳು ನಡೆದಿರುತ್ತೆ. ಕೊನೆಗೆ ಎಲ್ಲರೂ ಸೇರಿ ನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದು ಸೆಲೆಕ್ಟ್ ಮಾಡಿದಾಗ ಫಸ್ಟ್ ನನಗೆ ಕಾಲ್ ಬಂದಾಗ ಸುಬ್ರಹ್ಮಣ್ಯ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಅವರು ಕಾಲ್ ಮಾಡಿದಾಗ, ಈಗ ಯಾವಾಗ ಬೇಕಾದ್ರೂ ಮೀಟಿಂಗ್ ಇರುತ್ತೆ, ಎಸ್ ಸರ್ ಹೇಳಿದ್ದಾರೆ ರೆಡಿ ಇರಿ ಅಂತ. ಯಾವ ಸಿನಿಮಾಗೆ ಅಂದರೆ ಹೇಳ್ತೀನಿ, ಒಂದು 2 ಡೇಸ್ ಹೇಳ್ತೀನಿ ಅಂದರೆ ನಡೀತಾ ಇರೋದು ಟಾಕ್ಸಿಕ್. ಆಮೇಲೆ ಟಾಕ್ಸಿಕ್ ಅಂದಾಗ ನನಗೆ ಒಂದು 2 ಡೇಸ್ ಒಂಥರ ಎಮೋಷನ್ನು, ಒಂಥರ ಏನೋ ಖುಷಿ, ಭಯ ಎಲ್ಲ ಇದಾಯಿತು. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಸಿನಿಮಾ, ಇವ್ರು ಹಾಕ್ಕೊಂಡಿದ್ದಂಥ ಒಂದು ಪ್ಲಾನ್ಸ್ಗಳು ಅದೆಲ್ಲ. ಆಮೇಲೆ ಏಕೆಂದರೆ ನಾನು ಕೊನೆಗೆ ಧೈರ್ಯ ತೊಗೊಂಡು ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಮೀಟಿಂಗ್ ಹೋಗ್ತೀವಿ. ಬಾಂಬೆ ಕ್ರೂ ಬಂದಿರ್ತಾರೆ, ಅವರೊಂದಷ್ಟು ಸಿಂಪಲ್ ಒಂದು ಮಿನಿಯೇಚರ್ಸ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಡಿಸ್ಕಷನ್ ಆಗ್ಬೇಕಾದ್ರೆ ಸರಿ ಹಿಂಗೆಲ್ಲ ಬಂದಾಗ ಅವರೊಂದು ಲಿಸ್ಟ್ ಕೊಟ್ಟಿರ್ತಾರೆ, ಇಲ್ಲ ನಮಗೆ ಬೆಂಗಳೂರಿಂದ ಹಿಂಗೆಲ್ಲ ಮಾಡ್ಬೇಕಾದ್ರೆ ಒಂದು 10 ಜನ ಆರ್ಟ್ ಡೈರೆಕ್ಟರ್ಸ್ ಬೇಕು, ಈ ಸಿನಿಮಾ ಕೆಲಸ ಮಾಡೋದಕ್ಕೆ 10 ಜನ ಆರ್ಟ್ ಡೈರೆಕ್ಟರ್ಸ್ ಬೇಕಾಗ್ತದೆ, ನಿಮ್ಮ ಅಂಡರಲ್ಲಿ ಎಲ್ಲರನ್ನ ಇಟ್ಕೊಂಡು ನೀವು ಮಾಡ್ಬೋದು ಹಂಗೆ ಹಿಂಗೆ ಅಂತ. ಸರಿ, ನಾನು ಫಸ್ಟ್ ಮೀಟಲ್ಲಿ ನೋಡ್ತೀನಿ, ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಎಲ್ಲ ಓಕೆ ಆಯ್ತಲ್ಲ ಆದಮೇಲೆ 10 ಜನ ಆರ್ಟ್ ಡೈರೆಕ್ಟರ್ಸ್ ನೆಸಿಟಿ ಏನಿದೆ ಅಂತ ಅನಿಸ್ಲಿಲ್ಲ ನನಗೆ. ಆಮೇಲೆ ಈಚೆ ಬಂದಾಗ ನಾನು ಸರಿ ಅಂದ್ಬಿಟ್ಟು ಒಂದು ಡಿಸ್ಕಷನಲ್ಲಿ ನಾನು ಹೇಳಿದೆ, ಇಲ್ಲ ಒಂದು ಸಲ ಯಶ್ ಸರ್ ಜೊತೆ ಮೀಟ್ ಆಗೋತ್ತು, ಯಶ್ ಸರ್ ಇನ್ನೂ ಸಿಕ್ಕಿರಲಿಲ್ಲ. ಯಶ್ ಸರ್ ಜೊತೆ ನಾನು ಮೀಟ್ ಮಾಡಿಬಿಟ್ಟು ಒಂದು ಸಲ ನಾನು ಮಾತಾಡ್ತೀನಿ ಅದನ್ನು. ಒಂದು ದಿನ ನನಗೆ 10 ಜನ ಆರ್ಟ್ ಡೈರೆಕ್ಟ್ರ್ ಅಗತ್ಯ ಇಲ್ಲ, ಅಷ್ಟನ್ನು ನಾನು ಒಬ್ಬನೇ ನಿಭಾಯಿಸ್ತೀನಿ ಹಂಗೆ. ಸರಿ, ಅದು ಆಯಿತು, ಎಲ್ಲ ಆದಮೇಲೆ ಹೋಗುತ್ತೆ ಎಲ್ಲ. ಇನ್ನೊಂದು ಮೀಟಿಂಗ್ ಆದಾಗ ಯೋಚನೆ ಮಾಡಿ, ಒಂದು ಸಾರಿ ತುಂಬ ದೊಡ್ಡ ಕೆಲಸ, ನಿಮ್ಗೆ ಏನಕ್ಕೆ ಸಪೋರ್ಟ್ಗೆ ನಿಮಗೆ ಬೇರೆ ಬೇರೆಯವ್ರನ್ನ ಇಟ್ಕೊಂಡು ನಿಮ್ಮ ಇನ್ಚಾರ್ಜಲ್ಲಿ ಅವ್ರ ಕೈಲೆಲ್ಲ ಕೆಲಸ ತೆಗೆಸ್ಕೊಳ್ಳೋಣ ಅಂತ. ನಾನು ಅವಾಗ ಹೇಳಿದೆ ಸರ್, ಇಲ್ಲ ಸರ್ ನೆಸಿಟಿ ಇಲ್ಲ, ಖಂಡಿತ ನಾನು ಮಾಡ್ತೀನಿ ಅಂತ. ಕೊನೆಗೆ 3rd ಮೀಟಿಂಗ್ ಎಲ್ಲ ಮುಗಿಯುತ್ತೆ. 4ನೇ ಇದು ಡೈರೆಕ್ಟು ನಾವು HMTನಲ್ಲಿ ನಮ್ಮ ಇದು ಒಂದು ಕೆನರಾ ಬ್ಯಾಂಕ್ ಅವರ ಒಂದು ಪ್ರಾಪರ್ಟಿ, ಅದು ಅರೌಂಡ್ ಒಂದು 20-25 ಎಕರ್ಸ್, ಅದು ಕಾಂಪೌಂಡಿಂಗ್ ಏರಿಯಾ. ಅಲ್ಲಿ ಬೆಳಗ್ಗೆನೇ 5 ಗಂಟೆಗೆ ಪೂಜೆ ಮುಹೂರ್ತ ಅಂತೆಲ್ಲ ಆಗ್ತದೆ. ಎಲ್ಲ ಆದಮೇಲೆ ಅಲ್ಲಿ ಆಗಿ ಎಲ್ಲರೂ 5 ಗಂಟೆಗೆ ಎಲ್ಲ ಸೇರ್ತೀವಿ. ಫಸ್ಟ್ ಡೇ ಅವತ್ತು ಸೆಟ್ಟಿಗೆ ಬರ್ತಾರೆ. ಏನಂದರೆ ಏನು ಸೆಟ್ ವರ್ಕ್ ಸ್ಟಾರ್ಟ್ ಆಗಿರಲ್ಲ. ಆ ಸೆಟ್ ವರ್ಕ್ ಸ್ಟಾರ್ಟ್ ಆಗಿದ್ರೆ ಸರಿ, ಎಲ್ಲ ಪ್ಲಾನಿಂಗ್ ನಡೆಯೋದಕ್ಕೆ ಎಲ್ಲ ಬಂದಾಗ ಅವ್ರು ಬಂದಾಗಲೇ ನಮ್ಮದೊಂದು ಡೆಮೋ ಹೆಂಗೆ ಮಾಡಿದ್ದೆ ಅಂದರೆ, ಒಂದು ಮದರ್ ಸೆಟ್ ಅಂತ ಒಂದು ಆ್ಯಕ್ಚುಲಿ ಮೇಯ್ನ್ ಇದ್ದಿದ್ದು ಏರಿಯಾ, ಒಂದು ಸರ್ಕಲ್, ಟೌನ್ ಸರ್ಕಲ್ ಅಂಥೇಳಿ ಟೌನ್ ಏರಿಯಾದು ಇದು. ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಮಾಡಿಬಿಟ್ಟು, ಆಮೇಲೆ ಯಾವ್ಯಾವ ವರ್ಕು ಯಾವ್ಯಾವ ಇದು ಏನೇನಿದೆ ಅಂದರೆ ಈ ಪೋರ್ಷನ್ಸು ಒಂದು ನಮಗೆ ಆಲ್ರೆಡಿ ಆ ಸೆಟ್ಟಲ್ಲಿ ಒಂದು 6ರಿಂದ 7 ಸೆಟ್ ನಮಗೆ ಡಿವೈಡ್ ಮಾಡಿಕೊಟ್ಟಿದ್ರು, ಇಷ್ಟು ಸೆಟ್ ಆಗಬೇಕು ಅಂತ. ಅದು ಏನು ಸಾಮಾನ್ಯ ಸೆಟ್ಸ್ ಅಲ್ಲ, ಹೆವಿ ಬಿಗ್. ನೀವೇನು ಇವತ್ತಿನ ದಿನ ರಾಯ ಅಪಾರ್ಟ್ಮೆಂಟು, ರಾಯ ಅಲ್ಲಿಂದ ಈಚೆ ಬಂದು ಈ ರೇಲಿಂಗ್ಸ್ ಮುಂದೆ ಬಾಲ್ಕನಿನಲ್ಲಿ ನಿಂತ್ಕೊಳ್ಳೋ ಸೀನಾಗಲಿ, ಆ ಏರಿಯಾ ರೋಡ್ಗಳಾಗಲಿ, ಆ ಬ್ರಿಡ್ಜು, ಆ ಚರ್ಚು, ಈ ಥರದ್ದು ಎಕ್ಸ್ಟ್ರೀಮ್ ಅಂದರೆ ಎಂಟೈರ್ ಇದು ಡಿಫ್ರೆಂಟ್ ಕೈಂಡ್ ಆಫ್ ಸೆಟ್ಸ್ಗಳಿತ್ತು. ಇದನ್ನೆಲ್ಲ ಸರಿ ಎಲ್ಲ ಮಾಡಿ ಅದನ್ನು ಎಲ್ಲ ಡೀಟೇಲಾಗಿ ಇಟ್ಬಿಟ್ಟು, ಅದರಲ್ಲಿ ಏನು ಮಾಡಿಬಿಟ್ಟಿದ್ದೆ, ವರ್ಕರ್ಸ್ ಕ್ರೂ ಇದನ್ನು ರಾಯ ಅಪಾರ್ಟ್ಮೆಂಟ್ ಏರಿಯಾ ಇವ್ರು ಮಾಡ್ತಾರೆ, OPM ಡೆನ್ ಇವ್ರು ಮಾಡ್ತಾರೆ, ಪೋರ್ಟ್ ಸೆಟಪ್ ಇವ್ರು ಮಾಡ್ತಾರೆ, ಸೊ ಜಾಸ್ ಕ್ಲಬ್ ಸೆಟಪ್ ಇವ್ರು ಮಾಡ್ತಾರೆ, ಮದರ್ ಸೆಟ್ ಇವ್ರು ಮಾಡ್ತಾರೆ, ಆ್ಯಂಡ್ ವೆಡ್ಡಿಂಗ್ ಮೆನ್ಷನ್ ಇವ್ರು ಮಾಡ್ತಾರೆ. ಇಷ್ಟು ಸೆಟ್ಸ್ಗಳನ್ನ ನಾನು ಏನು ಮಾಡಿದ್ದೆ, ಎಲ್ಲ ಡಿವೈಡ್ ಮಾಡಿಬಿಟ್ಟು ಅಷ್ಟೂ ಅಂದರೆ ಮೀನ್ಸ್ ಯಾವ ಕ್ರೂ ಮಾಡ್ತಾರೆ ಅಂದರೆ, ಚೆನ್ನೈ ಒಂದು ಟೀಮು, ಹೈದ್ರಾಬಾದ್ ಒಂದು ಟೀಮು, ಅಗೇನು ಕೇರಳ ಒಂದು ಟೀಮು, ಮತ್ತು UP ಅವ್ರು ಒಂದು ಟೀಮು, ಮುಂಬೈ ಅವರು ಒಂದು ಟೀಮ್, ಅಂದರೆ ಅಲ್ಲಿಂದ ವರ್ಕರ್ಸ್ನ ಇಷ್ಟು ಜನ. ನಾವು ಆ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಫಸ್ಟ್ ಯಶ್ ಸರ್ ಫಸ್ಟ್ ಡೇನೇ ಖುಷಿ ಆಗ್ಬಿಟ್ರು. ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು, ಮೋಹನ್ ಸರ್ ಇನ್ನೂ ನಾವು ಸಿನಿಮಾ ರೆಡಿ ಮಾಡಿ ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡು ನೀವಾಗಲೇ ಪ್ಯಾನ್ ಇಂಡಿಯಾ ವರ್ಕರ್ಸ್ನೆಲ್ಲ ಅಂದರೆ ಎಲ್ಲ ಸ್ಟೇಟ್ಸ್ ವರ್ಕರ್ಸ್ನೆಲ್ಲ ಸೇರಿಸಿ ಮಾಡಿಸ್ತಾ ಇದ್ದೀರಾ, ಸೂಪರ್, ಇವಾಗ ನೀವು ಮಾಡಿಕೊಂಡ್ರು ಪ್ಲಾನ್ ತುಂಬ ಚೆನ್ನಾಗಿದೆ ಮೋಹನ್ ಸರ್. ನನಗೆ ಏನಂದರೆ, ನೀವು ವರ್ಕ್ ಮಾಡೋದ್ರ ಬಗ್ಗೆ ನನಗೆ ಡೌಟ್ ಇಲ್ಲ, ಬಟ್ ಅಷ್ಟೊಂದು ಜನನ ಸೇರಿಸ್ಬೋದಾ ಅನ್ನೋದೊಂದಿತ್ತು. ಬಟ್ ಇವಾಗ ನೀವು ಇಲ್ಲಿ ಕೊಟ್ಟಿದ್ದೀರಾ, ನಾನು ವರ್ಕ್ ಸ್ಟಾರ್ಟ್ ಆದಮೇಲೆ ಅಷ್ಟೊಂದು ಜನ ಸೇರಿಸ್ಬೋದಾ ಅಂತ. ಖಂಡಿತ ನೀವು ನೋಡಿ ಸರ್, ನೀವು ಒಂದು ಸೆಟ್ ರೆಡಿಯಾಗಿ ಒಂದು 50%ಗೆ ಬನ್ನಿ ಸರ್ ಅಂತೇಳಿ ಎಲ್ಲ ಆಗುತ್ತೆ. ಅರೌಂಡ್ ಸೇರಿಸ್ತೀನಿ ಎಲ್ಲ ಟೋಟಲಿ ಒಂದು 1200 ಜನ ವರ್ಕರ್ಸ್ ಸೇರ್ತೀವಿ ಎಲ್ಲ. ಎಲ್ಲಿ HMT ಗ್ರೌಂಡಲ್ಲಿ ಖಾಲಿ ಒಂದು ಫ್ಲೋರ್ ಪ್ಲಾನಿಂಗಿಗೆ ಹತ್ರ 1 ವೀಕ್ ತೊಗೊಳ್ತೀವಿ.
ಆ ಸರ್ಕಲ್ ಮದರ್ ಸೆಟ್ ಅಂತ ಏನಿದೆ, ಯಾಕಂದರೆ ಮಿಡ್ಲಲ್ಲಿ ಚರ್ಚ್ ಬರಬೇಕು, ಒಂದು ರಾಯ ಅಪಾರ್ಟ್ಮೆಂಟ್ ಸ್ಟ್ರೀಟು, ಇನ್ನೊಂದು ರೆಸ್ಟೋರೆಂಟ್ ಸ್ಟ್ರೀಟು, ಇನ್ನೊಂದು ಟೆಂಪಲ್ ಸ್ಟ್ರೀಟು, ಇನ್ನೊಂದು ಜಾಸ್ ಕ್ಲಬ್ ಸ್ಟ್ರೀಟು, ಈ ಥರ ಎಲ್ಲ. ಇದನ್ನು ಏನಂದರೆ ಇಷ್ಟೂ ಎಲ್ಲ ವರ್ಕ್ಗಳು ನಡಿಬೇಕಲ್ವ. ಆವಾಗ ಸರಿ ಅಂದ್ಬಿಟ್ಟು ಆಗುತ್ತೆ, ಪೂಜೆ ದಿನ ಹೊರಟು ಬಿಡ್ತಾರೆ. ಸುಮಾರು ಒಂದು 6 ತಿಂಗಳು ಬಿಟ್ಬಿಟ್ಟು ಬರ್ತಾರೆ ಸೆಟ್ಗೆ ಎಷ್ಟು ಸರ್. ಅವಾಗ ಬಂದಾಗ ಸರಿ ಹ್ಯಾಂಡ್ ಹೊಡೆದ್ಬಿಟ್ಟು ಜೊತೆಯಲ್ಲಿ ಯಶ್ ಸರ್ ಜೊತೆಯಲ್ಲಿ ನಾನು ಮತ್ತು ಅವರು ಬಾಡಿ ಗಾರ್ಡ್ ಇರ್ತಾರೆ, ಇನ್ನು ನಮ್ಮ ಹುಡುಗರು ಇಬ್ಬರು ಅಸಿಸ್ಟೆಂಟ್ಸ್ ಜೊತೆಯಲ್ಲಿ ಕರ್ಕೊಂಡು ಎಲ್ಲ ಒಂದು ರೌಂಡ್ ಹೊಡಿತಾರೆ. ಎಲ್ಲ ರೌಂಡ್ ಹೊಡೆದು ಎಲ್ಲ ಆದಮೇಲೆ ಎಲ್ಲರಿಗೂ ಹಾಯ್ ಮಾಡ್ತಾರೆ ವರ್ಕರ್ಸು. ಎಲ್ಲರದ್ದು ಊಟ ಆಯ್ತಾ ಅಂತಾರೆ. ನಾನು ಹೇಳಿದೆ ಸರ್, ಒಂದು ಲ್ಯಾಂಗ್ವೇಜಲ್ಲಿ ಕೇಳೋಕ್ಕಾಗಲ್ಲ, 5 ಲ್ಯಾಂಗ್ವೇಜಲ್ಲಿ ಕೇಳಬೇಕಾಗತ್ತೆ, ಯಾಕಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೇಟ್ಸ್ ಇದೆಲ್ಲ. ಒಂದು ಸೂಪರ್ ಸೂಪರ್ ಅಂತೇಳಿ ಎಲ್ಲರಿಗೂ ವಿಶ್ ಮಾಡಿ ಕೊನೆಗೆ ಆಫೀಸಲ್ಲಿ ಬಂದು ಕೂತ್ಕೊಳ್ತೀವಿ. ಅಲ್ಲಿ ಟೆಂಪ್ರರಿ ಒಂದು ಆಫೀಸ್ ಮಾಡಿ ಅವಾಗ ಒಂದು ವರ್ಡ್ ಹೇಳ್ತಾರೆ, ಎಸ್ ಸರ್, ಮೋಹನ್ ಸರ್ ನಿಮ್ಮ ವರ್ಕ್ ತುಂಬ ಹಿಡಿಸ್ತು, ಸೂಪರ್, ನನ್ನ ಏನು ಅಂದ್ಕೊಂಡಿದ್ದೆ ಆ ಕಾನ್ಫಿಡೆನ್ಸ್ನ ನೀವು ಇದು ಮಾಡಿದ್ದೀರಾ ಅಂತ. ನಾನು ಸರಿ ಇದೊಂದು ವರ್ಡ್ ಕಾಯ್ತಾ ಇದೆ ಸರ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಅಷ್ಟು ಭರವಸೆ ಇಟ್ಟು ಕೊಟ್ಟಾಗ ನಮಗೆ ಇವಾಗ ನೀವೇನು ಆನ್ ಸ್ಕ್ರೀನ್ ಟ್ರೈಲರಲ್ಲಿ ನೀವು ನೋಡಿದ್ರೆ ಅದಷ್ಟು ಸೆಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಸಿಮೆಟ್ರಿ ಸೆಟ್ ಫಸ್ಟ್ ಬಂದು ಟೀಸರಲ್ಲಿ ನೋಡಿರ್ಬೋದು, ಅದು ಸಿಮೆಟ್ರಿ ಸೆಟ್ ಹಾಕಿದ್ದೆ. ಆ ಸೆಟ್ಟು, ಆ ಬ್ಲಾಸ್ಟು ಎಪಿಸೋಡು, ಟಾಮ್ಸ್ ಗಿಮ್ಸ್ ಎಲ್ಲ ಹೊಡೆದೋಗುತ್ತೆ, ಆಮೇಲೆ ಆ ಚಾಪಲ್ ಬ್ಲಾಸ್ಟ್ ಆಗುತ್ತೆ. ಈ ಸೆಟ್ಸ್ಗಳೆಲ್ಲ ರಿಯಲಿಸ್ಟಿಕ್ಕಾಗಿ ನಾವು ಆ್ಯಕ್ಚುಲಿ ಅಷ್ಟೂ ಸೆಟ್ನ HMT ಲೊಕೇಶನಲ್ಲಿ ನಾವು ರೆಡಿ ಮಾಡಿಕೊಂಡು ಅದನ್ನೆಲ್ಲ ಲಾರಿಗಳಲ್ಲಿ ಒಟ್ಟು 8 ಲಾರಿನ ಒಂದು ಸಲಿಗೆ 8 ಲಾರಿ ಅಲ್ಲಿಂದ ಪ್ಯಾಲೇಸ್ಗೆ ಹೋಗುತ್ತೆ. ಡಂಪ್ ಮಾಡಿ ಬರೋಷ್ಟೊತ್ತಿಗೆ ಇನ್ನೊಂದು 8 ಲಾರಿ ತಿರ್ಗಾ ಸೆಕೆಂಡ್ ಡಂಪ್ ಆಗುತ್ತೆ. ಸುಮಾರು ಒಂದು 16 to 20 ಲಾರೀಸ್ನ ತೊಗೊಂಡೋಗಿ ಅಷ್ಟು ಏರಿಯಾನ ಪ್ಯಾಲೇಸ್ ಹಿಂದೆಗಡೆ ಡಂಪ್ ಮಾಡಿ ಆ ಟಾಮ್ಸ್ಗಳನ್ನೆಲ್ಲ ಇದನ್ನು ಸೆಟಪ್ ಮಾಡಿ ಆ ಸ್ಕಲ್ಪ್ಚರ್ಗಳು, ಆ ಟಾಮ್ಸ್ ಮೇಲಿರೋ ಸ್ಕಲ್ಪ್ಚರು, ಚಾಪಲ್ಲು, ಅದೆಲ್ಲ ಇಷ್ಟು ಅಲ್ಲಿ ರೆಡಿ ಮಾಡೋಕ್ಕೆ ನಾವು ಜಸ್ಟ್ 3 days ತೊಗೊಂಡಿದ್ದೀವಿ ಅಷ್ಟೇ ಅಲ್ಲಿ. ಬಟ್ ಇಲ್ಲಿ ಆ ವರ್ಕ್ ಮಾಡೋದಕ್ಕೆ ಹತ್ರ 5 to 6 months ತೊಗೊಂಡಿದ್ದೀವಿ ಆ ಥರ. ಯಾಕಂದರೆ ನಾನು ನಂದು ವರ್ಕ್ ಮೆಥಡ್ನ ಇದನ್ನು ಹೇಳ್ತಾ ಇದ್ದೀನಿ. ಅಷ್ಟು ತೊಗೊಂಡು ಅಷ್ಟು ಡೀಟೇಲಿಂಗ್ ವರ್ಕ್ ತೊಗೊಂಡೋಗಿ ಮಾಡಿ ಒಂದು ಸಲ ಶೂಟ್ ಮಾಡಿ ಆಗೇನು ನಮಗೆ ಒಂದು 3 months ಏನೋ ಗ್ಯಾಪ್ ಕೊಟ್ಟು 2 months 3 months ಕೊಟ್ಟು ಗ್ಯಾಪ್ ಅಂದರೆ ತಿರ್ಗಾ ವಾಪಸ್ ತಂದು HMTನಲ್ಲಿಟ್ಟು ತಿರ್ಗಾ ಆಗೇನು ತೊಗೊಂಡೋಗಿ ಸೆಟಪ್ ಮಾಡಿ ಶೂಟ್ ಮಾಡಿರೋದು 2 ಏರಿಯಾದಲ್ಲಿ, ಒಂದು ಸಪೋಟ ಗಾರ್ಡನ್ನು, ಇನ್ನೊಂದು ಇದರಲ್ಲಿ. ಈ ಥರ ಯಾಕಂದರೆ ಈ ಥರ ಚಾಲೆಂಜಿಂಗ್ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ತುಂಬ ಉತ್ಸಾಹ ಇರುತ್ತೆ. ಯಾಕಂದರೆ ನಾವು ಸುಮಾರು 30 ವರ್ಷದ ಇತಿಹಾಸ ನಂದು ಇಂಡಸ್ಟ್ರಿನಲ್ಲಿ. 1996ಗೆ ಬಂದಿದ್ದು, ಈಗ 2026. 30 ವರ್ಷದ ಇತಿಹಾಸದಲ್ಲಿ ನಿಜವೂ ಹೇಳ್ಬೇಕಂದ್ರೆ ಇಂಥ ದೊಡ್ಡ ಮಟ್ಟದ ಸೆಟ್ಟನ್ನು ನಮ್ಮ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅಂತೇಳಿದ್ರೆ ನಿಜವಲ್ಲೂ ಕನ್ನಡಿಗರು ನಾವು ಇವತ್ತು ಮಾಡ್ತಾಯಿದ್ದೀವಿ, ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಒಂದು ಪ್ರೂವ್ ಮಾಡಿದ್ದೀವಿ 100%. ಆಮೇಲೆ ದೊಡ್ಡ ಮಟ್ಟದ ಇದರಲ್ಲಿ ಯಶ್ ಸರ್ ಕಡೆಯಿಂದ ಈ ಒಂದು ಮಟ್ಟಕ್ಕೆ ಒಂದು ಸಿನಿಮಾ ಮುಂದೆ ಮಾಡ್ತಾರೆ ಅಂತ ನಮಗೆ ಐಡಿಯಾ ಇರಲಿಲ್ಲ. ಆದರೆ ಮಾಡಿದ್ರೂ ಅವ್ರ ಜೊತೆ ನಾವು ನಿಜವಾಗ್ಲೂ ಆ ಕೆಲಸ ಮಾಡ್ತೀವಿ ಅನ್ನೋ ಒಂದು ಇದಿರಲಿಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಲ್ಲೂ ರೋಮಾಂಚನ ಆಗುತ್ತೆ. ಯಾಕಂದರೆ ನಮ್ಮ ಜರ್ನಿಗೆ ಇನ್ನೂ ಒಂದು ತಾಕತ್ತು ಕೊಟ್ಟಂಗೆ ಆಯಿತು. ಅದರಿಂದ ನಮ್ಮ ಕೆವಿನ್ ಸರ್ ತಂಡಕ್ಕೆ ಮತ್ತು ಯಶ್ ಸರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ ನಾವು. ಅದನ್ನು ಲೊಕೇಶನ್ಸ್ ಹಾಗೂ ಸೆಟ್ ಎಲ್ಲಿ, ಯಾವ ಲೊಕೇಶನಲ್ಲಿ ನೀವು ಹೆಚ್ಚು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಆ ಸೆಟ್ಟಿಗೆ ವರ್ಕ್ ಮಾಡಿದ್ದು ಅನ್ನೋದಾದರೆ ಯಾವುದು? ಜಾಸ್ತಿ HMTನಲ್ಲಿ 25 acres ಅದು. ಆ್ಯಕ್ಚುಲಿ ಸೆಟ್ಸ್ಗೆ ನನಗೆ ಗೊತ್ತಿರೋಂಗೆ 50 crore ಸೆಟ್ಟಿಗೆ ಖರ್ಚಾಗಿದೆ. ಆ ಇಡೀ ಸೆಟ್ ಅಲ್ಲಿ ನಾವು ಹೌದು ಅದೊಂದರಲ್ಲೇ ನಾವು ಹೆಚ್ಚು ಕಮ್ಮಿ ನಮಗೆ 7ರಿಂದ 8 ಸೆಟಪ್ಗಳು ಹಾಕಿದ್ದೀವಿ. ಅಲ್ಲಿ 7ರಿಂದ 8 ಸೆಟಪ್ ಹಾಕಿದ್ದೀವಿ. ಜಾಸ್ತಿ ದಿನ ಕಳೆದಿದ್ದು ನಾವು ಆ HMTನಲ್ಲಿ ಜಾಸ್ತಿ ದಿನ ಅಂದರೆ ಹತ್ರ 2 ವರ್ಷಗಳ ಕಾಲ ಅಲ್ಲೇ ಇದ್ವಿ. 2 ವರ್ಷಗಳ ಕಾಲ ನಮಗೆ ಅದೇ ಮನೆ ಆಗಿಬಿಟ್ಟಿತ್ತು, ಹಗಲು ರಾತ್ರಿ. ಆಮೇಲೆ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಮ್ಮದು 1.5-2 ವರ್ಷ ಸೆಟ್ ಆದಮೇಲೆ ಇವ್ರದ್ದೊಂದು ಶೂಟ್ ಒಂದು 6 ತಿಂಗಳು 1 ವರ್ಷ ಮಾಡಿದ್ರು. ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮುಂಬೈಗೆ ಹೋಗಿದ್ರು. ಮುಂಬೈ ಎಪಿಸೋಡ್ಸ್ ಮುಗಿಸಿ ಆಮೇಲೆ ಫಾರಿನ್ದಿತ್ತು, ಅದನ್ನು ಮುಗಿಸಿ ಮತ್ತೆ ಇಲ್ಲಿ ಬಂದು ಮಾಡಿದ್ದಾರೆ.
ಸೆಟ್ಸು ಜಾಸ್ತಿ ಸೆಟಪ್ಗಳು. ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದೆ, ವೆಡ್ಡಿಂಗ್ ಮೆನ್ಷನ್ ಆಗಿರ್ಬೋದು, ಓಪಿಯಂ ಡೆನ್ ಆಗಿರ್ಬೋದು, ಜಾಸ್ ಕ್ಲಬ್ ಆಗಿರ್ಬೋದು, ರಾಯಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಗೇನ್ ಚಾಪಲ್ ಸೆಟ್ಗಳು, ಸಿಮೆಟ್ರಿ ಸೆಟ್ಗಳು, ಎಲ್ಲನೂ ಅಲ್ಲೇ ರೆಡಿ ಮಾಡಿರೋದು. ಅಲ್ಲೇ ರೆಡಿ ಮಾಡಿ ಅಲ್ಲೇ ಶೂಟ್ ಮಾಡಿರೋದು. ಹೆಚ್ಚು ಕಮ್ಮಿ ಆ ಸೆಟ್ನ ರಿಯಲಿ ಹೇಳ್ಬೇಕಂದ್ರೆ ಅದನ್ನು ಉಳಿಸ್ಕೊಂಡಿದ್ರೆ ಒಂದು ಪಳೆಯುಳಿಕೆ ಆಗ್ಬಿಟ್ಟಿರೋದು ಅದು. ಅದನ್ನು ಯಾಕಂದರೆ ಅದೇ ಇತ್ತು. ಅದಕ್ಕಿಂತ ಯಾಕಂದ್ರೆ ಬಾಹುಬಲಿ ಆ್ಯಕ್ಚುಲಿ ಹಿಸ್ಟಾರಿಕಲ್ಲು, ಕೆಲವೊಂದೆಲ್ಲ CG VFX ಇದನ್ನೆಲ್ಲ ಮಾಡ್ಕೊಂಡಿದ್ದು. ಅಂದರೂ ಪಳೆಯುಳಿಕೆ ಇಟ್ಟು ಅದನ್ನು ಈಗಲೂ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ನೀವು ಇವತ್ತೇನು ಆ ಸ್ಟ್ರೀಟ್ ಎಪಿಸೋಡ್ಸ್, ನೀವು ಆ ಫೈಟು ಅವ್ರು ಬಂದು ಇರೋದು, ನೀವು ರಿಯಲಿಸ್ಟಿಕ್ಕಾಗಿ ನೀವು ನಂಬಲ್ಲ. ಆ ರೋಡ್ನ ಒರ್ಜಿನಲ್ ಕಾಬಲ್ ಸ್ಟೋನ್ಸ್ ಮೀನ್ಸ್ ಕಲ್ಲುಗಳದ್ದು ಕಾಬಲ್ ಸ್ಟೋನ್ಸ್ ಇದನ್ನು ಟೆಕ್ಸ್ಚರ್ ಮಾಡಿ ರೋಡ್ನ ಇಡೀ ಎಂಟೈರ್ 3-4 ಕಿಲೋಮೀಟ್ರ್ ರೋಡ್ನ ರೆಡಿ ಮಾಡಿದ್ವಿ ಆ ಥರ. ಆಮೇಲೆ ಈವನ್ ಎಲ್ಲ ಸೆಟ್ಸ್ಗಳ್ನೂ ಅಷ್ಟೇ, ಎಲ್ಲ ಇದನ್ನು ಅಷ್ಟೇ ಒರ್ಜಿನಲ್ ಟೆಕ್ಸ್ಚರ್ ಮಾಡಿದ್ವಿ. ನೀವು ಆ ಜಾಸ್ ಕ್ಲಬ್ ಒಂದು ಎಪಿಸೋಡ್ ನೋಡಿದ್ರೆ ನೀವು ಒರ್ಜಿನಲ್ ಕ್ಲಬ್ಗೂ ಅಷ್ಟು ಖರ್ಚು ಮಾಡಲ್ಲ, ಅಷ್ಟು ಇದಿತ್ತು. ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕರ್ಸು ಮತ್ತು ಇವರು ಪ್ರಾಪ್ಸ್ಗಳನ್ನ. ಆಮೇಲೆ ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ನಾನು. ಕೆಲವೊಂದೆಲ್ಲ ಏನಾಗೋಯಿತು, ಇದು ಪೀರಿಯಡ್ಸ್ಗೆ ಸಂಬಂಧಪಟ್ಟಿದ್ದು. ಯಶ್ ಮೇಯ್ನ್ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ರಾಯ ಅಪಾರ್ಟ್ಮೆಂಟ್ ಅಂದರೆ ಅವ್ರಿಗೆ ಬೇಕಾಗಿರೋಂಥ ಒಂದು ಮೆಟೀರಿಯಲ್ಸು ಆವಾಗಿನ ಇದರಲ್ಲಿ ಹೆಂಗಿರ್ತಾಯಿತ್ತು ಅದನ್ನೆಲ್ಲ ಜಸ್ಟ್ ಲೈಕ್ ಒಂದು ಸ್ವಲ್ಪ ಹಾಲಿವುಡ್ ಸ್ಟೈಲ್ ಅದನ್ನು ಇಲ್ಲ ಕೆಲವೊಂದು ಔಟ್ ಆಫ್ ಕಂಟ್ರಿನೇ ತರಿಸ್ಬೇಕು, ಮತ್ತು ಇಲ್ಲ ಮುಂಬೈನಲ್ಲಿ ಕೆಲವರು ಈ ಥರ ಪ್ರಾಪರ್ಟಿ ಮಾಡೋರಿದ್ದಾರೆ, ಅವ್ರನ್ನೇ ಕರೆಸ್ಬೇಕು. ಇಲ್ಲ ಅವ್ರಿಗೆ ಹೋಗಿ ಅಲ್ಲಿ ಆರ್ಡ್ರ್ ಕೊಟ್ಟರೆ ಅವನು ಕಸ್ಟಮೈಸ್ ಸೈಜ್ ಅವ್ನು ಮಾಡಿಕೊಡ್ತಾನೆ. ಈ ಥರ ಎಲ್ಲ ಇತ್ತು. ಆವಾಗ ನಾನು ಸೆಟ್ ಹಾಕ್ಕೊಂಡಿದ್ದಲ್ಲದೆ ಈ ಸಿನಿಮಾದಲ್ಲಿ ಇನ್ನೊಂದು ಚಾಲೆಂಜಿಂಗ್ ಕೆಲಸ ಏನಂತ ಹೇಳಿದ್ರೆ, ಆ ಪ್ರಾಪರ್ಟೀಸ್ ಕೂಡ ಇಲ್ಲೇ ರೆಡಿ ಮಾಡ್ತಾಯಿದ್ವಿ. ಯಶ್ ಸರ್ಗೊಬ್ಬರು ಚೇತನ್ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ. ಅವ್ರ ಹತ್ರ ನಾನು ಯಾವಾಗಲೂ ಜಾಸ್ತಿ ಇಂಟ್ರ್ಯಾಕ್ಟ್. ಅವರು ಹೇಳ್ತಾ ಇದ್ದೆ, ಇಲ್ಲ ಯಶ್ ಸರ್ಗೆ ಹೇಳ್ಬಿಡಿ, ನಾನು ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಪ್ರಾಪ್ಸ್ ಎಲ್ಲ ನೀವು ಅಲ್ಲಿಂದ ತರಿಸ್ರಿ, ಸುಮ್ಮನೆ ಬಜೆಟೆಲ್ಲ ಹೆವಿ ಆಗ್ತದೆ. ನಮ್ಮ ಕ್ರೂನೇ ಇಟ್ಟು ನಮ್ಮ ಕ್ರೂಗಳನ್ನಲ್ಲೇ ನಾನು ಈ ಕೆಲಸನ ಖಂಡಿತ ಮಾಡಿಸ್ತೀನಿ ಅಂದ್ಬಿಟ್ಟು ಹೇಳಿದೆ. ಇಲ್ಲ ಮೋಹನ್ ಸರ್, ಅದು ರಿಯಲಿಸ್ಟಿಕ್ ಆಗಿರ್ಬೇಕು, ಅದು ಹೆಂಗೆ ಮಾಡೋದು. ನಾನು ಹೇಳಿದೆ, ಒಂದು ಕೆಲಸ ಮಾಡ್ಬೋಣ, ನೀವು ಯಶ್ ಸರ್ಗೆ ಹೇಳ್ಬೇಡಿ, ಸುಬ್ರಹ್ಮಣ್ಯ ಸರ್ ಆ್ಯಕ್ಚುಲಿ EP ಅವರೇ ಖರ್ಚು ವೆಚ್ಚ, ಅವ್ರಿಗೆ ಹೇಳ್ಬೇಡಿ, ನಾನೊಂದಷ್ಟು ಪ್ರಾಪ್ಸ್ನೆಲ್ಲ ರೆಡಿ ಮಾಡಿಸ್ತೀನಿ. ಆ ರೆಡಿ ಮಾಡಿಸ್ಬಿಟ್ಟು ಆದಮೇಲೆ ನೀವು ಓಕೆ ಆದಮೇಲೆ ಬೇಡ ಅಂತ ಆಗೋದಿಲ್ಲ ಅಂದರೆ ತಿರ್ಗಿ ಅಲ್ಲಿಂದ ತರಿಸಿ ಅಂತ ಹೇಳಿದ್ರು. ಅದಕ್ಕೆ ಚೇತನ್ ಎತ್ಕೊಂಡು, ಯಾಕೆ ಹಂಗೆ ಮಾಡೋದು, ಬೇಡ ನಾನು ಹೇಳ್ಬಿಡ್ತೀನಿ, ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡೋಣ ಬಿಡಿ ಅಂದರು. ಹೇಳಿ ಸರ್ ಅಂದ. ಹೇಳಿದ್ಮೇಲೆ ಮಾಡು ಸರಿ ಏನು ಓಕೆ ಅಂದರು. ಆ ಒಂದು ವರ್ಕೆ ಅದರಲ್ಲಿ ಒಂದು ಕಾಫಿನ್ ಬಾಕ್ಸ್ ಬರುತ್ತೆ, ಅದೊಂದು ಬ್ಲಾಸ್ಟ್ ಇದೆ ಇದರಲ್ಲಿ ನಮ್ಮ ಸಿಮೆಟ್ರಿ ಸೆಟ್ಟಲ್ಲಿ. ಅದನ್ನು 1+1 ಡಮ್ಮಿ ಮಾಡೋದು. ಅವನು ಅದನ್ನು ಮಾಡೋದಕ್ಕೆ 1 ತಿಂಗಳು ಕೇಳಿದ್ದ. 1 ತಿಂಗಳು ಕೇಳಿ ಅದ್ರದ್ದು ಫ್ಯಾನ್ಸಿ ರೇಟ್ ಕೇಳಿದ್ದ ಅವನು. ನಾವು ಅದನ್ನು ಅವನು ಎಷ್ಟು ರೇಟ್ ಕೇಳಿದ 25% ರೇಟಲ್ಲಿ ನಿಜದ ತಲೆ ಮೇಲೆ ಹೊಡೆದಂಗೆ ರೆಡಿ ಮಾಡಿದ್ವಿ. ಅದನ್ನ ಇಮೇಜ್ಗಳಿದೆ, ನಿಮ್ಗೆ ತೋರಿಸ್ತೀನಿ. ಆಮೇಲೆ ಅದನ್ನ ನೋಡ್ಬಿಟ್ಟು ಇವ್ರಿಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅದಾದಮೇಲೆ ಎಲ್ಲ ಫರ್ನಿಚರ್ಸ್ ನಾನು ಮಾಡಿದ್ದು. ಅದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಈ ಟ್ರೈಲರಲ್ಲಿ ನೋಡಿರ್ತೀರ ಎಷ್ಟು ಸರ್ ಟಬ್ಬಲ್ಲಿ ಕೂತ್ಕೊಳ್ತಾರೆ, ಆ ಬ್ಯಾಕ್ ಶಾಟ್ಸ್ ಇದೆ. ಆ ಬ್ಯಾಕ್ ಶಾಟ್ ಇರೋದು ಆ ಟಬ್ನ, ಅದನ್ನು ಅಷ್ಟೇ, ಅದನ್ನು ಇಲ್ಲ ಮುಂಬೈಯಿಂದ ತರಿಸ್ಬೇಕಲ್ಲ ಒಬ್ಬ ಇದನ್ನು ಅವನು ರಿಯಲಿಸ್ಟಿಕ್ಕಾಗಿ ಮಾಡ್ತಾನೆ. ನಾನು ಹೇಳಿದೆ, ಅಲ್ಲೆಲ್ಲ ಎಷ್ಟು ಸರ್ ಇದ್ರು, ಎಲ್ಲ ಇದ್ದರು. ಆ ರಾಯ್ ಅಪಾರ್ಟ್ಮೆಂಟಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ನಾನು ಹೇಳಿದೆ, ಸರ್ ಇದು ಕೊಡಿ, ನಾನು ಮಾಡಿಕೊಡ್ತೀನಿ 100%. ಮಾಡ್ಬೋದಮ್ಮ ಒಂದು ಸ್ವಲ್ಪ ಕಾಲ ಸರ್, ಪಕ್ಕಾ ಮಾಡಿಕೊಡ್ತೀನಿ, ನಿಮ್ಗೇನು ತಲೆನೇ ಕೆಡಿಸ್ಕೋಬೇಡಿ. ಆ ಸೈಜ್ ಅಂತ ಇದೆಲ್ಲ 1 ವೀಕ್ ಟೈಮ್ ತೊಗೊಂಡು 1 ವೀಕ್ನಲ್ಲಿ ಫುಲ್ ರೆಡಿ ಮಾಡಿ, ಅದಕ್ಕೆ FRP ಕೋಟ್ ಮಾಡಿ, ಒಳಗಡೆ ಯಾಕಂದರೆ ನೀರು ನಿಂತ್ಕೋಬೇಕು, ಇವರು ಒಳಗಡೆ ಕೂತ್ಕೊಳ್ಳೋ ಅಂಥ ಸೀನ್ ಅದು. FRP ಕೋಟ್ ಮಾಡಿ, ಅದಕ್ಕೆ ಆ ಹ್ಯಾಂಡಲ್ಸು ಅದೆಲ್ಲ ಆವಾಗಿನ ಪೀರಿಯಡ್ ಹ್ಯಾಂಡಲ್ಸು, ಯಾಕಂದರೆ ಆ ರಿಯಲಿಸ್ಟಿಕ್ ಅದರಲ್ಲೇ ಕಾಣೋದು, ಆ ಡೀಟೇಲಿಂಗ್. ಅದನ್ನು ರೆಡಿ ಮಾಡಿ ಕೊಟ್ಟೆ. ಇವತ್ತು ಆನ್ ಸ್ಕ್ರೀನಲ್ಲಿ ನೋಡಿದ್ರೆ ನಿಜವಲ್ಲ, ಅದು ಆ್ಯಕ್ಚುಲಿ ಎಲ್ಲೋ ಔಟ್ಸೈಡಿಂದ ತರಿಸಿದ್ದಾರೆ ಅನ್ನೋ ಥರ ಇದೆ. ಈ ಥರ ಸಾಕಷ್ಟು ಪ್ರಾಪರ್ಟಿಗಳ್ನು ಬರೀ ಸೆಟ್ ಅಲ್ಲದೆ ಒಂದಷ್ಟು ರಿಯಲಿಸ್ಟಿಕ್ ಪ್ರಾಪರ್ಟಿಗಳ್ನು ನಮ್ಮ ಕುರುಗಳ್ನ ಇಟ್ಬಿಟ್ಟು ರೆಡಿ ಮಾಡ್ತೀನಿ. ಅದಕ್ಕೆ ಆ HMTನಲ್ಲಿ ವರ್ಷಾನುಗಟ್ಟಲೆ ನಾವಲ್ಲಿ ಇದ್ದು ಈ ಕೆಲಸನ ಒಂದು ತಪಸ್ಸು ಮಾಡ್ದಂಗೆ ಮಾಡಿದ್ವಿ. ಯಾಕಂದರೆ ಮೇಕಿಂಗ್ ಆಫ್ ಇದು ಮೂವಿ ಆ ಸ್ಟೈಲ್ ಹೆಂಗಿತ್ತು ಅಂತ ಹೇಳಿದ್ರೆ ರಿಯಲಿ ತುಂಬ ಅದ್ಭುತ. ಎಲ್ಲ ಹಾಲಿವುಡ್ ಸ್ಟೈಲು. ಪ್ರತಿ HODಗಳಿಗೂ ಒಂದೊಂದು ಕೆನೋಪಿ, ಪ್ರತಿ HODಗಳಿಗೂ ಒಂದೊಂದು ಆಫೀಸ್ ಅಟ್ಮಾಸ್ಫಿಯರು,
ಆಮೇಲೆ ತಿರ್ಗಾ ನಮಗೆ ನಮ್ಮ ವರ್ಕ್ಗೆ ಮಾಡೋದಕ್ಕೆ ಮಳೆ ಬಿಸಿಲಿಗೆಯಿಂದ ಬರೋದು ಅಂದ್ಬಿಟ್ಟು ಇವತ್ತಿನ ದಿವಸ ನಾವೇನು ಕಂಠೀರವ ಸ್ಟುಡಿಯೋ, ಅಭಯನಾಡು ಸ್ಟುಡಿಯೋನಲ್ಲಿ ದೊಡ್ಡ ದೊಡ್ಡ ಫ್ಲೋರ್ಗಳು ನೋಡ್ತೀವಿ, ಆ ಫ್ಲೋರ್ ಸೈಜ್ಗಳದ್ದು ಒಂದೊಂದು ಶೆಡ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ಆ ಶೆಡ್ಡೆಲ್ಲ ಒಂದಷ್ಟು ಜನ ಯಾಕೆಂದರೆ ನಾವು ಸಿಮೆಟ್ರಿ ವರ್ಕ್ಗಳಿಗೆಲ್ಲ ಒಂದಷ್ಟು ಸ್ಕಲ್ಪ್ಚರ್ಸು, ಟಾಮ್ಸು ಇದೆಲ್ಲ ಮಾಡ್ತಾಯಿದ್ವಿ. ಅದನ್ನೆಲ್ಲ ಕ್ಲೇ ವರ್ಕು. ಆ ಕ್ಲೇ ವರ್ಕಲ್ಲಿ ಏನಾಗುತ್ತೆ, ತುಂಬ ಬಿಸಿಲಾದರೂ ಬಿರುಕು ಬಿಡುತ್ತೆ. ಯಾಕಂದರೆ ಜಾಸ್ತಿ ದಿನ ಇರಬೇಕು, ಅದು ನಾವು ಮೋಲ್ಡ್ ಎತ್ತಿ ಡೈ ಎಲ್ಲ ತೆಗೆಯೋಷ್ಟು. ಹಂಗಾಗಿ ಮಳೆ ಬಂದರೂ ಹೋಗ್ಬಿಡುತ್ತೆ. ಅದಕ್ಕೆ ಈ ಥರದ್ದು ಟೆಕ್ನಿಕಲ್ಲಾಗಿ ಸಾಕಷ್ಟು ಸಪೋರ್ಟಿವ್ ಆಗಿತ್ತು. ಇಷ್ಟೆಲ್ಲ ಸಪೋರ್ಟಿವ್ ಆಗಿದ್ದು ಹಿಂಗೆಲ್ಲ ಇದ್ದಿದ್ದಕ್ಕೆ ಇವತ್ತು ಆನ್ ಸ್ಕ್ರೀನ್ ಅಷ್ಟು ನಮಗೆ ಖುಷಿ ಆಗುತ್ತೆ. ನಾವು ಈ ಸಿನಿಮಾ ವರ್ಕ್ ಮಾಡಿದ್ದೀವಿ ಏನೋ ಅದು ಖುಷಿ ಕೊಡುತ್ತೆ. ಇನ್ನು ಸರ್, ಸ್ಟಾರ್ಟಿಂಗ್ ಒಂದು ಗ್ಲಿಮ್ಸ್ ಏನು ರಿಲೀಸ್ ಮಾಡಿದ್ರು, ಆವಾಗ ಎಲ್ಲರೂ ಅಂದ್ಕೊಂಡಿದ್ದೆ ರಾಯ ಒಂದು ಪಾತ್ರ, ನೆಕ್ಸ್ಟ್ ಟಿಕೆಟ್ ಅನ್ನೋಂಥದ್ದು ಎರಡೇ ರೋಲಲ್ಲಿ ಬರುತ್ತೆ ಅನ್ನೋಂಥದ್ದು ಅಂದ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಕೊಟ್ಟರು, ರೂಮಿ ಅನ್ನೋಂಥದ್ದು ಕೂಡ ಅಲ್ಲಿ ರಿವೀಲ್ ಆಯಿತು. ಸೊ 3 ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? 3 ಪಾತ್ರಗಳ ಬಗ್ಗೆ ಏನಾದ್ರು ಹೇಳೋದಿದ್ರೆ ಅದ್ರ ಬಗ್ಗೆ ಡೀಟೇಲ್ ಗೀತು ಮೋಹನ್ ದಾಸ್ ಕೊಡ್ತಾರೆ. ಯಾಕೆಂದರೆ ನಮಗೆ ಆ ಸ್ಕ್ರಿಪ್ಟಲ್ಲಿ, ಯಾಕಂದರೆ ನಮಗೆ ಒಂದು ಸ್ಕ್ರಿಪ್ಟ್ ಗೊತ್ತಿರುತ್ತೆ ಅಂತ ಹೇಳಿರ್ತಾರೆ. ಬಟ್ ಏನೇ ಆದರೂ ಬಿಫೋರ್ ರಿಲೀಸ್ ನಾವು ಆ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಷ್ಟು ಇದಿಲ್ಲ. ಅಂದರೆ ಕೆಲವೊಂದೆಲ್ಲ ನಾವು ಇಷ್ಟೆಲ್ಲ ವರ್ಕ್ ಮಾಡಿದ್ರು ಆ ಸ್ಕ್ರಿಪ್ಟಲ್ಲಿ ಏನೇನಿರೋದು ವರ್ಕರ್ಸ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಖಂಡಿತ ಗೊತ್ತಿರಲ್ಲ. ಯಾಕಂದರೆ ಆ ಥರ ಗೌಪ್ಯ ಕಾಪಾಡಿಕೊಂಡು ಪ್ರತಿ ಸೀನು ಮಾಡ್ತಾಯಿದ್ದು. ಯಾಕಂದರೆ ಅವರಲ್ಲಿ ಅದು ನಮ್ಗೆ ಏನಂದರೆ ಸೆಟಪ್ಸ್ಗಳಿಗೆ ಎಷ್ಟು ಬೇಕೋ ಆ ಸ್ಕ್ರಿಪ್ಟ್ನ ಅಷ್ಟು ನರೇಟ್ ಮಾಡ್ತಾರೆ ನಮಗೆ. ಅಂದರೆ ಈ ಸೀನ್ಗೆ ಇದು ಹಿಂಗೆ ಬರ್ತಾರೆ, ಹಿಂಗೆ. ಯಾಕಂದ್ರೆ ನಮ್ಗೆ ಅದು ಸಪೋರ್ಟಿವ್ ಬೇಕದು. ಕ್ಯಾರೆಕ್ಟ್ರ್ ಹೆಂಗೆ ಪ್ಲೇ ಆಗುತ್ತೆ ಮತ್ತು ಕ್ಯಾರೆಕ್ಟ್ರು ಗುಣಗಳ ಮೇಲೆ ನಮ್ಮ ಪ್ರಾಪ್ಸ್ಗಳು ಬೇಕಾಗ್ತದೆ. ಆ ಒಂದು ಇದಕ್ಕಷ್ಟೇ ನಮ್ಗೆ ಹೇಳ್ತಾಯಿದ್ರು. ಬಟ್ ಈ ಪಾತ್ರಗಳ ಬಗ್ಗೆ ಡೀಟೇಲ್ ನೀವೇನಾದ್ರು ಸಿನಿಮಾ ನೋಡಲೇಬೇಕಾಗುತ್ತೆ. ಇನ್ನು ಟ್ರೈಲರ್ ಲಾಂಚ್ ವೇಳೆ ನಿಮ್ಮ ಕೆಲಸ ನೀವೇ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ ನಿಮಗೆ ಏನು ಅನ್ನಿಸ್ತು ಸರ್? ಆ ಕ್ಷಣಕ್ಕೆ ಏನು ಅನ್ನಿಸ್ತು? ಆ್ಯಕ್ಚುಲಿ ಎಲ್ಲ ನಿಮ್ಮ ಥರನೇ ನಾನು ಒಂದು ಜಸ್ಟ್ ವಿಸಿಟ್ ಅಂದರೆ ಒಂದು ಗೆಸ್ಟ್ ಥರ ಹೋಗಿದ್ದೆ. ಬಟ್ ಅದಕ್ಕೆ ಹೇಳೋದು, ನಮ್ಮ ಯಶ್ ಸರ್ನ ಎಷ್ಟು ಹೊಗಳಿದ್ರು ಆಗಲ್ಲ, ಸಲ್ಲಲ್ಲ ಅಂತ. ಒಬ್ಬ ಸಣ್ಣ ಟೆಕ್ನಿಷಿಯನ್ನಿಂದ ಹಿಡಿದು ದೊಡ್ಡ ಟೆಕ್ನಿಷಿಯನ್ವರೆಗೂ ಎಲ್ಲರನ್ನೂ ಅವರು ಒಂದೇ ಥರ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ನಮ್ಗಳಿಗೆ ಅಲ್ಲೊಂದು ಸೀಟ್ ಅಂತ ಮೆನ್ಷನ್ ಮಾಡಿ ನಮ್ಮ ಹೆಸ್ರುಗಳು ಹಾಕಿ ಸಪ್ರೇಟಾಗಿ ಅದೆಲ್ಲ ಒಂಥರ ಎಕ್ಸಿಕ್ಯೂಟಿವ್ ಆಗಿ, ಅಂದರೆ ಒಂದು ಒಳ್ಳೆ ಪ್ರೊಫೆಷನಲ್ ಇದಾಗಿ ಮಾಡಿದ್ರು. ನಮ್ಗೆ ಅದೆಲ್ಲ ನೋಡಿ ಖುಷಿ ಆಯಿತು. ಹೋದ್ವಿ, ಒಂದು ಮೋಹನ್ ಬಿಕೆರೆ ಒಂದು ವಿತ್ ಟೈಟ್ಲ್ ಆ ಸೀಟು ನಿಮ್ಮದಲ್ಲಿದೆ, ನೀವು ಅಲ್ಲೋಗಿ ಕೂತ್ಕೊಂಡು ನಾವು ಅಷ್ಟು ಸರಿ ಕೂತ್ಕೊಂಡ್ವಿ. ಟ್ರೈಲರ್ ಸ್ಟಾರ್ಟ್ ಆಗೋಕ್ಕೆ ಇನ್ನೇನೆಲ್ಲ ಇತ್ತು. ಶಿವಣ್ಣ ಬಂದರು, ಒಂದೆರಡು ಮಾತಾಡಿದ್ರು, ಯಶ್ ಸರ್ ಎಲ್ಲ ಬಂದರು, ಎಲ್ಲ ಆರ್ಟಿಸ್ಟ್ಗಳು ಬಂದರು, ಎಲ್ಲ. ಬಟ್ ಫಸ್ಟ್ ಸ್ಟಾರ್ಟಾಗಿ ಕನ್ನಡ ವರ್ಷನ್ ಫಸ್ಟ್ ಏನು ಟ್ರೈಲರ್ ಸ್ಟಾರ್ಟ್ ಆಯಿತು, ಒಂದು 5 ನಿಮಿಷ ಹಂಗೆ ಬಂದು ಹೋದಂಗೆ ಆಗೋಯಿತು ನಮ್ಗೆ. ಯಾಕೆಂದರೆ ಆ್ಯಕ್ಚುಲಿ ಎಲ್ಲರೂ ಟ್ರೈಲರ್ನ ಒಂದು ಸಿನಿಮಾ ರೀತಿಯಲ್ಲಿ ನೋಡ್ತಾ ಇರ್ತೀವಿ, ನಾವು ಟೆಕ್ನಿಕಲಾಗಿ ನೋಡ್ತಾ ಇರ್ತೀವಿ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಅಷ್ಟೇ, ಆಲ್ಮೋಸ್ಟ್ ಈಗ ಅವ್ರವ್ರ ವರ್ಕ್ಗಳ ಬಗ್ಗೆ ಅವ್ರವ್ರು ಜಾಸ್ತಿ ಗಮನ ಇರ್ತದೆ. ಆಮೇಲೆ ರಿಪೀಟ್ ಆಗ್ತಾ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡಿದ್ವಲ್ಲ, ನಮ್ಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ನಿಜವೂ ಒಂದು ಮೈಯಲ್ಲಿ ಕೂದಲೆಲ್ಲ ಹಾಕಿ ನಿಂತ್ಕೊಂಡ್ಬಿಡ್ತು. ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾಗೆ ನಾವು ವರ್ಕ್ ಮಾಡಿದ್ದೀವಲ್ಲ ಅನ್ನೋ ಒಂದು ಖುಷಿ ಹೆಂಗಾಯಿತು ಅಂತೇಳಿದ್ರೆ, ನನಗೆ ಏನು ಮಾತಾಡೋಕ್ಕೆ ವರ್ಡ್ಗಳೇ ಇರಲಿಲ್ಲ. ಪಕ್ಕದಲ್ಲೊಬ್ಬರು ಸ್ನೇಹಿತರಿದ್ದರು, ಮಾತಾಡಿಸ್ತಾಯಿದ್ರು. ಆಮೇಲೆ ಏನು ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ. ಯಾಕಂದರೆ ನಾವು ಎಲ್ಲ ಥರ ಸಿನಿಮಾಗಳು ಕೆಲಸ ಮಾಡಿದ್ವಿ, ಎಲ್ಲ ಲ್ಯಾಂಗ್ವೇಜ್ ಕೆಲಸನೂ ಮಾಡಿದ್ವಿ. ಆದರೆ ಅಷ್ಟೂ ಲ್ಯಾಂಗ್ವೇಜ್ಗಳನ್ನ ಒಂದು ಸಿನಿಮಾದಲ್ಲಿ ಮಾಡ್ದಂಗೆ ಆಯಿತು. ಅಪ್ ಟು ಏನಂದರೆ ಇಲ್ಲಿನ ಸಿನಿಮಾ ಹಾಲಿವುಡ್ಡಲ್ಲಿ ನೋಡ್ತಾರೆ ಇದರಲ್ಲಿ. ಆ ಮಟ್ಟದ ಲೆವೆಲ್ಗೆ ರಾಜೀವ್ ಸರ್ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟರ್ ಅವರ ಇವರೇನೆ ಗೀತು ಮೋಹನ್ ದಾಸ್. ಆ ರಾಜೀವ್ ಸರ್ ನಿಜವಲ್ಲೂ ನಾವು ಮಾಡಿರೋ ವರ್ಕ್ನ ಎಷ್ಟು ಚೆನ್ನಾಗಿ ವಿಜೃಂಭೀಕರಿಸಿದ್ದಾರೆ, ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂದರೆ ಆ ಲೈಟಿಂಗು ಇದು ನಿಜವಲ್ಲೂ ನನಗೇನಾಗೋಯ್ತು ಅಂದರೆ ಈ ಸಿನಿಮಾ ನಾನು ವರ್ಕ್ ಮಾಡಿದ್ದೀನ ಅನ್ನೋಷ್ಟು ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ಆಫ್ಟರ್ ದಟ್ ಇದನ್ನು ಮುಗ್ದಾಗಲೂ ನೋಡಿರ್ಬೇಕು, ಎಲ್ಲೋ ಒಂದು ಕಡೆ ನಾನು ಜಸ್ಟ್ ಒಂದು ವಿಶ್ ಮಾಡ್ಬಿಟ್ಟೋಣ ಅಂತ ಯಶ್ಗೆ ಹೋದೆ. ಎದುರುಗಡೆ ಅವ್ರು ಎಲ್ಲೋ ಒಂದು ಇರಲ್ಲ, ಹಂಗೆ ಗ್ಲೇರ್ ಮಾಡಿ ನೋಡಿದ್ದಾರೆ. ನೋಡ್ಬಿಟ್ಟು ಟಕ್ಕಂದೇ ಮೋಹನ್ ಸರ್ನ ಕರೆಸಿ ಅಂತೇಳಿ ಕರೆಸ್ಬಿಟ್ಟು ಒಂದು ಹಗ್ ಮಾಡಿ ಕಳಿಸಿದ್ರು. ರಿಯಲಿ ನನಗೆ ಹೇಳ್ತೀನಿ, ಒಂದು ಇಂಡಸ್ಟ್ರಿನಲ್ಲಿ ಇಷ್ಟು ದಿನ ನಾನು ಇಷ್ಟೊಂದು ದಿನ ಒಂದು ಜರ್ನಿನಲ್ಲಿ
ನನಗೆ ಎಲ್ಲ ನಮ್ಮ ಕನ್ನಡ ಹೀರೋಗಳ ಜೊತೆ ನಾನು ಕೆಲಸ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಮಾಡಿ ದೊಡ್ಡ ದೊಡ್ಡ ಹೀರೋಗಳ ಜೊತೆನೇ ಮಾಡಿದ್ದೀನಿ. ಎಲ್ಲರೂ ಅದೊಂದು ಖುಷಿ ಇದೆ ನನಗೆ, ಅದೊಂದು ಹೆಮ್ಮೆ ಇದೆ. ಎಲ್ಲ ನಮ್ಮ ಹೀರೋಗಳ ಇದನ್ನ ಕೆಲಸಗಳನ್ನೂ ಮಾಡಿದ್ದೀನಿ. ಜೊತೆಗೆ ಯಶ್ ಅವ್ರ ಜೊತೆನೂ ಮಾಡಿ, ಅದು ಈ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅನ್ನೋದು ಅಂದ್ಕೊಂಡಿಲ್ಲ. ತುಂಬಾ ಹೆಮ್ಮೆ ಇದೆ. ಈಗ ನೋಡ್ತಾರೆ ನನಗೆ, ಅದು ಎಷ್ಟು ಸಲ ನಾನು ನೋಡಿದ್ದೀನೋ ಗೊತ್ತಿಲ್ಲ ಟ್ರೈಲರ್ಸ್. ಯಾಕಂದರೆ ನಮ್ದು ಏನಾದ್ರು ವರ್ಕಲ್ಲಿ ಇನ್ನೂ ಏನಾದ್ರು ಇಂಪ್ರೂವೈಸ್ ಮಾಡ್ಬೋದಿತ್ತಾ, ಇನ್ನೂ ಏನಾರು ಇದೆ ಅಂತ. ಎಲ್ಲಿ ಇಂಪ್ರೂವೈಸ್ಗೆ ಎಲ್ಲಿ ಆ ಪದಗಳೇ ಇಲ್ಲ. ಆ ಥರ ಸ್ಕ್ರೀನ್ ಪ್ಲೇ, ಆ ಥರ ಒಂದು ವಿಜುವಲ್ಸ್ನ ಶೂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಈಗ ಸರ್ ಪಂಚೆ ಅನ್ನೋದು ಟ್ರೆಂಡಿಂಗಲ್ಲಿದೆ, ಹೌದು. ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾದಲ್ಲೂ ಪಂಚೆದೊಂದು ಡೈಲಾಗ್ ಬರುತ್ತೆ, ಆ ಸೀನ್ ಬರುತ್ತೆ ರಾಧಿಕಾ ಪಂಡಿತ್ ಹಾಗೂ ಯಶ್ ಅವ್ರದ್ದು. ಅಲ್ಲಿ ಕಾಮಿಕ್ ಆಗಿ ತೊಗೊಂಡಿದ್ದಾರೆ. ಬಟ್ ಇಲ್ಲೂ ಕೂಡ ಒಂದು ಪಂಚೆ ಅವ್ರು ಯೂಸ್ ಮಾಡಿರುವಂಥದ್ದು, ಜೊತೆಗೆ ಆ ಮಾಸ್ ಎಲಿಮೆಂಟ್ಸ್ ಬರುತ್ತಲ್ಲ, ಇದು ಬೇರೆ ರೀತಿಯಲ್ಲಿ ಅವ್ರು ತೊಗೊಂಡು ಬಂದಿರುವಂಥದ್ದು. ಆಡಿಯನ್ಸ್ ಆಗಿ ನೀವು ಅವತ್ತು ನೋಡಿದ್ದಾದರೆ ಹಿಂಗೂ ನಾವು ಮಾಡಬಹುದಾ? ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಇರಬಹುದು, ಯಶ್ ಅವರು ಅದನ್ನು ಎತ್ತಿ ಹಿಡಿತಾರಲ್ವಾ, ಅದು ಬೇರೆ ಲೆವೆಲ್. ಅದಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಸಂತು ಸ್ಟ್ರೈಟ್ ಫಾರ್ವರ್ಡ್ ಡೈಲಾಗ್ ತೊಗೊಂಡು ಈ ಕಡೆ ಟಾಕ್ಸಿಕ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಕೆಲವೊಂದೆಲ್ಲ ಯಶ್ ಸರ್ದು ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟಿವ್. ನಿಮ್ಗೆ ಅದು ನೋಡಿ, ಅದನ್ನು ಆ್ಯಕ್ಚುಲಿ ಅದು ರಿಯಲಿ ಅಷ್ಟೊಂದು ವೈರಲ್ ಆಗೋಕ್ಕೆ ಕಾರಣನೇ ಆ ಒಂದು ಫ್ರೇಮಿಂಗ್ಸ್ ಸೀನು. ಬಟ್ ಅದೇನೆಂದರೆ, ಆ ಕತೆಗೆ, ಆ ಸೀನ್ಗೆ ಆ ಒಂದು ಶಾಟ್ ಬೇಕಿತ್ತದು. ಆ ಸೀನ್ಗೆ ಆ ಶಾಟ್ ಬೇಕಿತ್ತು ಅಂದಾಗ ಅದನ್ನು ಅವರು ಇಂಪ್ರೂವೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅದನ್ನು. ಯಾಕಂದರೆ ಎಲ್ಲರೂ ನೋಡಿದವರೆಲ್ಲ ಒಂಥರ ಸ್ಪೆಷಲ್ ಏನೋ ಟ್ರೀಟ್ ಮಾಡ್ದಂಗೆ ಇದೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ನನಗೇನೋ ತುಂಬ ಖುಷಿ ಆಯಿತು. ನನಗೆ ನಿಮಗೆ ಎಲ್ಲ ಅನಿಸಿರುತ್ತೆ. ಯಾಕಂದರೆ ರಿಯಲಿ ಅದೊಂದು ಗ್ರೇಟ್ ಅಲ್ವಾ, ಅದೊಂದು ಆ ಥರ ಒಂದು ಇದನ್ನು ಬರೀ ಇದೊಂದು ಸೀನ್ಗೆ ಅಷ್ಟೇ ಅಲ್ಲ, ನೀವು ಇಡೀ ಸಿನಿಮಾದಲ್ಲಿ ನೀವು ಪ್ರತಿಯೊಂದು ಫ್ರೇಮ್ಗೂ, ಪ್ರತಿಯೊಂದು ಇದಕ್ಕೂ ಈ ಥರ ಸ್ಪೆಷಲ್ಲಾಗೆ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಈವನ್ ಡೈಲಾಗುಗಳಲ್ಲೂ ಅಷ್ಟೇ, ಎಲ್ಲ ಲ್ಯಾಂಗ್ವೇಜ್ ಡೈಲಾಗಲ್ಲೂ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಆಮೇಲೆ ಇದರಲ್ಲಿ ನಮ್ಮ ಡೈರೆಕ್ಟ್ರ್ ಜೊತೆ, DOP ಜೊತೆ, ನಮ್ಮ ಟೆಕ್ನಿಕಲ್ ಕ್ರೂ ಜೊತೆ ಈಚ್ ಆ್ಯಂಡ್ ಎವ್ರಿಥಿಂಗ್, ಒಂದು ಪ್ರಾಪ್ಸು, ನೀವು ಒಂದು ಟೇಬಲ್ ಮೇಲೆ ಇಡೋ ಒಂದು ವೈನ್ ಬಾಟಲಿಂದ ಹಿಡಿದು, ಆ ಪೆಗ್ ಬಾಟಲಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ನೋಡಿನೇ ಓಕೆ ಮಾಡ್ತಾರೆ. ಅಂದರೆ ಅವರೇ ಒಂದು ಫೈನಲ್ ಮಾಡ್ತಾಯಿದ್ರು. ಇಲ್ಲ, ಇದಕ್ಕೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನಮ್ಮ ಹತ್ರ ಡಿಸ್ಕಷನ್ ಮಾಡೋದು. ಇದು ಓಕೆನಾ, ಇದು ಹೆಂಗೆ ಇದು ಅಂದರೆ ಓಕೆನಾ ಮೀನ್ಸ್ ಇದು ಈ ಥರದಕ್ಕಿಂತ ನಾವು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗ್ಬೋದಾ ಅಂತ ನಮ್ದು ಇನ್ನೂ ತುಂಬಾ ವರ್ಕ್ ಮಾಡಿಸಿದ್ದಾರೆ ಇದರಲ್ಲಿ. ಅದರಲ್ಲೆಲ್ಲ ಡೀಟೇಲಿಂಗ್ ವರ್ಕೆಲ್ಲ ಅವರು ತುಂಬಾ ಮೆಚ್ಯೂರ್ಡ್ ಮೈಂಡೆಡ್ ಅವರು. ಯಾಕೆಂದರೆ ಅದರಿಂದ ಈ ಥರ ಸೀನ್ಗಳು ಸಾಕಷ್ಟು ಕ್ರಿಯೇಟ್ ಆಗಿದೆ ಅದರಲ್ಲಿ. ರಾಧಿಕಾ ಪಂಡಿತ್ ಅವ್ರು ಏನಾದರೂ ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ರಾ? ಹೇಗೆ ನಿಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಈಗ ಖುಷಿ ಇದೆ? ಯಾಕಂದರೆ ಹಿಂದೆ ಕೂಡ ಕೆಲಸ ಮಾಡಿದ್ದೀರಾ, ಬಟ್ ಈ ಒಂದು ಕೆಲಸಕ್ಕೆ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಮೇಲೆ? ರಾಧಿಕಾ ಮ್ಯಾಮ್ ಸೆಟ್ಟಿಗೆ ಬರ್ತಾಯಿದ್ರು, ಶೂಟ್ ಇದ್ದಾಗ ಬರ್ತಾಯಿದ್ರು, ವರ್ಕ್ ನಡೆಯೋ ಪೀರಿಯಡಲ್ಲಿ ಬರ್ತಾಯಿರಲಿಲ್ಲ. ನನಗೆ ರಾಧಿಕಾ ಮ್ಯಾಮ್ ಎಲ್ಲ ತುಂಬ ಹಳೆಯ ಪರಿಚಯ. ನಮ್ಗೆ ಹಳೆಯ ಪರಿಚಯ ಅಂದರೆ ನಮ್ಮ ಏರಿಯಾದಲ್ಲೇ ಅವರು ಇದ್ದಿದ್ದು. ಅಲ್ಲಿಂದ ನಮ್ಮ ಮನೆಗೂ ಅವ್ರ ಮನೆಗೂ ಜಸ್ಟ್ ಒಂದು 5-6 ರೋಡ್ ಅಷ್ಟೇ. ನಾವೆಲ್ಲ ಅವ್ರನ್ನ ಚಿಕ್ಕ ಹುಡುಗಿಯಿಂದನೇ ನೋಡಿದ್ದೀವಿ ಅವ್ರನ್ನ. ಅವರೆಲ್ಲ ಡೌನ್ ಟು ಅರ್ತ್ ಅವ್ರು. ಯಾಕಂದರೆ ನಾನು ಇದಕ್ಕೆ ಮುಂಚೆ ಸುಮಾರು ಕೃಷ್ಣನ್ ಲವ್ ಸ್ಟೋರಿ ಮತ್ತು ದಿಲ್ವಾಲ, ಸುಮಾರು ಈ ಥರದ್ದು, ಆಮೇಲೆ ಹುಡುಗರು, ಅವರು ಮಾಡಿರೋ ಹೀರೋಯಿನ್ ಸಿನಿಮಾಗಳು ಸಾಕಷ್ಟು ಮಾಡಿದ್ದೀನಿ. ಅವರೆಲ್ಲ ಒಂಥರ ಫ್ರೆಂಡ್ಲಿ ಕ್ಯಾರೆಕ್ಟರ್ ಅವತ್ತಿಂದನೂ ಅಷ್ಟೇ. ಆಮೇಲೆ ಅವರಿಗೆ ಒಂದು ಸೇಮ್ ಯಶ್ ಸರ್ ಥರ ಅವರು ನಮ್ಮ ಕನ್ನಡ ಇಂಡಸ್ಟ್ರಿ, ಕನ್ನಡ ಅಂದ್ರೆ ಒಂಥರ ಇದು, ಆ ಥರ ಎಲ್ಲ ಸುಮಾರು ಸಾಕಷ್ಟು ನೋಡಿದ್ದೀನಿ. ಯಾಕಂದರೆ ಅವ್ರನ್ನೆಲ್ಲ, ಅವ್ರ ತಾಯಿ, ಅವ್ರ ತಂದೆಯವ್ರನ್ನೆಲ್ಲ ನಾವು ಚಿಕ್ಕ ಹುಡುಗರಿಂದ ನೋಡಿದ್ದೀವಿ, ನಮ್ಮ ಇದ್ರ ಹತ್ರನೇ ಇದ್ದಿದ್ದವರು. ಹಂಗಾಗಿ ಅವ್ರು ಈ ವರ್ಕ್ ನಡೆಯೋ ಟೈಮ್ನಲ್ಲಿ ರಾಧಿಕಾ ಮ್ಯಾಮ್ ಯಾವಾಗಲೂ ಬರ್ತಾ ಇರಲಿಲ್ಲ. ಅವ್ರು ಶೂಟಿಂಗ್ ಟೈಮ್ನಲ್ಲಿ ಬರೋರು. ನಮ್ಮದು ಅವ್ರದ್ದು ಮೀಟಿಂಗ್ ತುಂಬಾ ಕಮ್ಮಿ ಇರ್ತಾಯಿತ್ತು. ಇನ್ನು ಸೆಟ್ಗಳಲ್ಲಿ ಸರ್ ಕಿಯಾರ ಅವರು ಇರಬಹುದು, ಬೇರೆ ನಟಿಯರು, ನಯನತಾರ ಅವರು, ಯಶ್ ಅವರು ಏನಾದರೂ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದು, ಅವರು ಮಾಡಿಕೊಡುವಂತಹ ರೀತಿ ಹೇಗಿತ್ತು? ಇಲ್ಲ, ಆ ಯಶ್ ಸರ್ ಯಾರೇ ಬಂದರೂ, ಯಾರೇ ಹೊರಗಡೆ ಇದ್ರೂ ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾಯಿದ್ರು. ಅಂದರೆ ಈಗ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ನ ಎಲ್ಲರೂ, ನನ್ನೊಬ್ಬನೇ ಅಂತಲ್ಲ, ಎಲ್ಲರೂ ಅಷ್ಟೇ. ಅವರು ಯಾಕಂದರೆ ಅವ್ರ ಬಗ್ಗೆ ಹೇಳಿ ಒಂದೆರಡು ಮಾತು ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಡೋರು. ಅದೆಲ್ಲ ಈಗಲಿಂದಲ್ಲ, ಅದು ಅವ್ರನ್ನ ವೆರಿ ಬಿಗಿನಿಂಗ್ ಡೇಸಿಂದ ನಾನು ಅವ್ರ ಜೊತೆ ಸಿನಿಮಾಗಳು ಮಾಡ್ತಾಯಿದ್ದೀನಲ್ಲ. ಅವ್ರು ಬಂದಾಗ ಯಾರು ಹೊಸಬರು ಬಂದರೆ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಡೋರು. ಕ್ಯಾರವನಲ್ಲಿ ಡಿಸ್ಕಷನ್ ನಡಿಬೇಕಾದ್ರೆಲ್ಲ ಅದೆಲ್ಲ ಮಾಡಿ ಈಗ ಆವಾಗಿಂದನೂ ಇದು ಯಶ್ ಸರ್ಗಿದೆ. ಅವರು ಕ್ಯಾರೆಕ್ಟರ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು. ಈ ಒಂದು ಸಿನಿಮಾ ಅಂತ ಹೇಳಿದರೆ ಎಲ್ಲ ರೀತಿಯೂ ವಿಮರ್ಶೆಗಳು ಬರುವಂಥದ್ದು ಸಹಜ ಸರ್. ಯಾಕಂತ ಹೇಳಿದರೆ ಅವರವ್ರ ಅಭಿಪ್ರಾಯಗಳನ್ನು ಹೇಳ್ತಿರ್ತಾರೆ. ಯಶ್ ಅವರು ಟ್ರೈಲರ್ ಲಾಂಚಲ್ಲಿ ಒಂದು ಮಾತನ್ನು ಹೇಳಿದರು, ನನ್ನ ಯಶ್ ಮೇಲೆ ನಂಬಿಕೆ ಇರಲಿ,
ಅಂತ ಹೇಳಿದ್ರು. ಮತ್ತೆ ಒಂದಷ್ಟು ಮಾತುಗಳನ್ನು ಹೇಳಿದರು. ತಾಳಕ್ಕೆ ತಕ್ಕಂಗೆ ಕುಣಿಬೇಕು, ಕಾಲಕ್ಕೆ ತಕ್ಕಂಗೆ ಕಲಿಬೇಕು ಅನ್ನುವಂಥದ್ದನ್ನು ಹೇಳಿದರು. ಆ ಮಾತುಗಳೆಲ್ಲ ಯಶ್ ಅವರು ಏನೇ ಮಾತಾಡಿದ್ರು ಸಹ ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ನಮ್ಗನ್ಸುತ್ತೆ. ಯಾಕಂತ ಹೇಳಿದರೆ ಈ ಹಿಂದೆ ಸಹ ಅವರು ಒಂದಷ್ಟು ವೇದಿಕೆಗಳಲ್ಲಿ ಇರ್ಬೋದು ಅವಾರ್ಡ್ಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕನ್ನಡನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಅದು ನಿಜ ಮಾಡಿದ್ರು. ಸೊ ಟ್ರೈಲರ್ ಲಾಂಚಲ್ಲಿ ಅವ್ರು ಆಡಿದಂತಹ ಮಾತುಗಳಿರ್ಬೋದು, ಆ ಕಾನ್ಫಿಡೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಕಾನ್ಫಿಡೆನ್ಸ್ ಬಗ್ಗೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಆ ಸಿನಿಮಾ ಬಗ್ಗೆ ಹಗಲು ರಾತ್ರಿ ಅಷ್ಟು ಕಷ್ಟ ಬಿದ್ದು ಒಂದು ಮಗುವನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೋ ಆ ಥರ ನೋಡಿ, ಆಮೇಲೆ ಸಾಕಷ್ಟು ಸೀನ್ಗಳನ್ನ ರೀಕ್ರಿಯೇಟ್ ಮಾಡಿ, ಸಾಕಷ್ಟು ಸೀನ್ಗಳನ್ನ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿದ್ದಾಗ ರೀಶೂಟ್ ಮಾಡಿ ಸಾಕಷ್ಟು ತುಂಬ ಕಷ್ಟ ಬಿದ್ದಿದ್ದಾರೆ. ಆಮೇಲೆ ಇದು ಸಿನಿಮಾ ಅಂದಮೇಲೆ ಮತ್ತು ಎಲ್ಲರಲ್ಲಿ ಕಾಲೊಳೆಯೋ ಜನನೂ ಇರ್ತಾರೆ, ಹೊಗಳೋ ಜನನೂ ಇರ್ತಾರೆ. ಅದೇ ಅಲ್ವಾ ಮ್ಯಾಮ್ ಪ್ಲಸ್ಸು ಮೈನಸ್ಸು ಎಲ್ಲರೂ. ಬಟ್ ಏನೇ ಆದರೂ ಶ್ರಮ ಬಿದ್ದಿರೋದು ಯಾವತ್ತೂ ಸೋಲಲ್ಲ. ಆ ಶ್ರಮ ಯಾಕಂದರೆ ಇದರಲ್ಲಿ ಸಾಕಷ್ಟಿದೆ. ಅವರು ಯಾಕಂದರೆ ಹಗಲು ರಾತ್ರಿ ಇದಕ್ಕೋಸ್ಕರ ಒಂದು ಎಷ್ಟೋ ದಿನಗಳು ನಿದ್ದೆನೇ ಕೆಟ್ಟಿರ್ಬೋದು ಅವರು, ನನಗೆ ಗೊತ್ತಿರೋ ಥರ. ಯಾಕಂದರೆ ಪ್ರತಿಯೊಂದು ಫ್ರೇಮ್ಗೂ ಪ್ರತಿಯೊಂದು ಸೀನ್ಗೂ ಆ ಇನ್ವಾಲ್ವ್ಮೆಂಟು, ಆಮೇಲೆ ಅವರಿಗೆ ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯ ಅವ್ರಿಗಿಲ್ಲ. ಯಾರೇ ಬಂದ್ರೂ ಒಂದು ಸೀನ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಇದು ಹೆಂಗೆ ಬರುತ್ತೆ, ಇದು ಹೆಂಗಿರುತ್ತೆ ಅಂತೇಳಿ ಡಿಸ್ಕಷನ್ ಮಾಡ್ತಾರೆ. ಅಂಥ ಒಬ್ಬ ದೊಡ್ಡ ವ್ಯಕ್ತಿ, ಅಂಥ ಒಬ್ಬ ದೊಡ್ಡ ಹೀರೋ, ನಾನು ಹೇಳೋದು ಆ ಹೀರೋ ಒಬ್ಬ ಸಾಮಾನ್ಯ ಟೆಕ್ನಿಷಿಯನ್ ಜೊತೆ ಬಂದು ಡಿಸ್ಕಷನ್ ಮಾಡ್ತಾರೆ ಅಂದರೆ ರಿಯಲಿ ಇದು ಗ್ರೇಟ್ಫುಲ್ ಅದು. ಯಾಕಂದ್ರೆ ನಮ್ಗೆ ಅನಿಸ್ತದೆ ಇವರು ದೊಡ್ಡತನ. ಈಗ ಫಾರ್ ಎಕ್ಸಾಂಪಲ್ ನಾವು ಸೆಟ್ಟೆಲ್ಲ ಆದಮೇಲೆ ಶೂಟ್ಗೆ ಅವರು ಬರೋವರೆಗೂ ವೆಯ್ಟ್ ಮಾಡಿ, ಬೆಳಗ್ಗೆನೇ ಬಂದ್ಬಿಡೋರು, ಅರ್ಲಿ ಮಾರ್ನಿಂಗು ವೆಯ್ಟ್ ಮಾಡೋರು. ಬರ್ತಾ ಇದ್ದಂಗೆ ಅವ್ರ ಜೊತೆ ಸುಮ್ಮನೆ ಒಂದು ಅಷ್ಟು ದೂರ ಕ್ಯಾಮ್ರಾವರೆಗೂ ಒಂದು ಡಿಸ್ಕಷನ್ ಮಾಡಿಕೊಂಡು ಶಾರ್ಟ್ಗೆ ಹೋಗೋವರೆಗೂ ಮಾತಾಡ್ಕೊಂಡು ನಿಂತ್ಕೊಳ್ತಿದ್ವಿ. ಬಟ್ ಇವತ್ತು ಟಾಕ್ಸಿಕ್ ಶೂಟ್ ಮಾಡೋ ಟೈಮಲ್ಲಿ ನಾನು ಹೇಳ್ತಾ ಇರೋದು, ವೆರಿ ಬಿಗಿನಿಂಗ್ ಡೇಸ್ ನಾನು ಹೇಳ್ತಾ ಇರೋದು, ಯಾವಾಗ ಗೂಗ್ಲಿ, ಈ ಗಜಕೇಸರಿ, ರಾಕಿ ಮತ್ತು ಕಿರಾತಕ, ಸಂತು ಸ್ಟ್ರೈಟ್ ಫಾರ್ವರ್ಡು, ರಾಮಾಚಾರಿ, ಈ ಟೈಮಲ್ಲೆಲ್ಲ ನಮ್ಮ ಹತ್ರ ಹೆಂಗಿದ್ರು ಆರಾಮ್ಸೆ ಹೆಗ್ಲ ಮೇಲೆ ಕೈ ಹಾಕೊಂಡು ಜೊತೆನಲ್ಲಿ ಹಿಡ್ಕೊಂಡು ಮಾತಾಡಿಕೊಂಡು ಟಾಕ್ಸಿಕ್ ಸೆಟ್ಟಲ್ಲೂ ಹಂಗೆ ಇರೋರು. ಬಟ್ ಅವ್ರಿಗೆ ಆ ಒಂದು ಗೆಲುವು KGF ಆದಮೇಲೆ ನಾನು ದೊಡ್ಡ ಹೀರೋ ಆಗಿದ್ದೀನಿ ಅಂತ ಆಗಲಿ, ಇಲ್ಲ ನಂದು ಆ ದೊಡ್ಡತನ ಅನ್ನೋ ಒಂದು ಇದೇ ಇಲ್ಲ. ನೀವು ನೋಡಿರ್ತೀರ ನೀವುಗಳೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಆ ಟೈಟ್ಲು ಇದು ಸಾರಿ ಟ್ರೈಲರ್ ಇದ್ರ ದಿನ ಫಸ್ಟ್ ಕನ್ನಡದಲ್ಲಿ ಮಾತಾಡಿದ್ರು. ಐ ಆಮ್ ಫ್ರಮ್ ಪಡವರಳ್ಳಿ ಅಂತ ಹೇಳಿದ್ರು. ಆಮೇಲೆ ಜೋಗಾಗಿ ಮಾತಾಡಿದ್ರು. ರಿಯಲಿ ಅದೇ ಅವ್ರ ಕ್ಯಾರೆಕ್ಟ್ರೇ ಹೆಂಗೆ, ಅದೆಲ್ಲ ನೋಡ್ರೆ ನಿಜವಲ್ಲೂ ಖುಷಿ ಆಗ್ತದೆ. ಅಂದರೆ ಅವರು ಎಲ್ಲ ಆರ್ಟಿಸ್ಟ್ಗಳ್ನ ಇಂಟ್ರೊಡ್ಯೂಸ್ ಮಾಡಿಸೋದಾಗಲಿ ಎಲ್ಲ ಆಗಲಿ ನಮ್ಮವರು ತಮ್ಮವರು ಅಂದರೆ ಅಷ್ಟು. ನಾನು ನಿಮ್ಗೊಂದು ಸಲ ಹೇಳಿದ್ದೆ, KN ಸರ್ ಈ ಸೆಟ್ಟೆಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ದಿನ ಪೂಜೆ ಆದಾಗ ಹೇಳಿದರು, ಮೋಹನ್ ಸರ್ ಈ ಸೆಟ್ಟೆಲ್ಲ ಆದಮೇಲೆ ನೀವು ನೆಕ್ಸ್ಟು ಮುಂಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀರಾ ಅಂತ. ಆವಾಗ ಯಶ್ ಸರ್ ಒಂದು ವರ್ಡ್ ಹೇಳಿದ್ರು, ಮುಂಬೈಯಲ್ಲಿ ಮಾಡೋದು ಬೇಡ ಅಂತ ನಾನೇ ಇಲ್ಲಿ ಕರ್ಕೊಂಬಂದು ನಮ್ಮವ್ರ ಹತ್ರ ಮಾಡಿಸ್ತಾ ಇದ್ದೀನಿ, ಇವ್ರು ಯಾಕಲ್ಲಿ ಮುಂಬೈಗೆ ಹೋಗ್ತಾರೆ ಅಂತ. ಅಂದರೆ ಅವ್ರಿಗೆ ನಮ್ಮವರು ಅಂದರೆ ಒಂದು ಕನ್ನಡದವರು ಒಂದು ಹೆಮ್ಮೆ. ರಿಯಲಿ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಯು ನೋ ಮೈ ಬಿಫೋರ್ ಇಂಗ್ಲೀಷ್ ಯಾ ಅಂತ ಹೇಳಿದ್ರು. ಯಶ್ ಅವರು ಇಂಗ್ಲೀಷ್ ಬಗ್ಗೆ ಏನು ಹೇಳ್ತೀರಾ ಮೋಹನ್ ಸರ್? ಇಲ್ಲ, ನೀವು ಅವ್ರ ಇಂಗ್ಲೀಷ್ ಅವ್ರ ಎಲ್ಲ ಲ್ಯಾಂಗ್ವೇಜಸ್ ನೋಡಿ ಅವರೇ ಡಬ್ಬಿಂಗ್ ಕೊಟ್ಟು ಅವರೇ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರ ಇಂಗ್ಲೀಷ್ ರಿಯಲಿ ನಮಗೆ ಖುಷಿ ಆಗುತ್ತೆ ಕೇಳೋಕ್ಕೆ, ನೇಟಿವ್ ಅದಾಗಲಿ. ಆಮೇಲೆ ನೀವು ಬೇರೆ ಇದರಲ್ಲೆಲ್ಲ ಅವರು ಇಂಟ್ರ್ಯಾಕ್ಟ್ ನಾನು ನೋಡಿದ್ದೀವಲ್ಲ ಇಂಗ್ಲೀಷೆಲ್ಲ, ತುಂಬಾ ಚೆನ್ನಾಗಿದೆ, ಅದು ಅದ್ಭುತವಾಗಿದೆ ನನಗೆ. ಯಾಕೆಂದರೆ ನಾವು ಅವ್ರ ಲೆವೆಲ್ ಇಂಗ್ಲೀಷ್ ನಾಲೆಡ್ಜ್ ಎಲ್ಲ ನಮಗಿಲ್ಲ, ನಾನು ಹೇಳೋದು. ಆದ್ರೂ ಅವ್ರು ನೋಡಿ ಅವರು ನಮ್ಮ ನೇಟಿವ್ ಸ್ಟೈಲಲ್ಲಿ ಮಾತಾಡಿ ಇಂಗ್ಲೀಷ್ ಎಲ್ಲ ಮಾತಾಡೋದು ತುಂಬಾ ಖುಷಿ ಆಗುತ್ತೆ, ಅದರಲ್ಲಿ ಖುಷಿ. ಮೋಹನ್ ಸರ್, ಈಗಾಗಲೇ ಈ ಒಂದು ಜುಗಲ್ಬಂದಿ ನೋಡ್ತಾ ಇದ್ರೇ ಯಾವಾಗ ಸಿನಿಮಾ ತೆರೆ ಮೇಲೆ ಬರುತ್ತೆ ಅಂತ ಕಾಯ್ತಿದ್ವಿ. ಬಟ್ ಆದ್ರೂ ಸಹ ಹಿಂದೆನೇ ರಿಲೀಸ್ ಆಗಬೇಕಾಗಿತ್ತು ಟಾಕ್ಸಿಕ್ ಸಿನಿಮಾ, ಸ್ವಲ್ಪ ವಿಳಂಬ ಆಯಿತು. ಆಗ ನಿಮಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಪ್ರಶ್ನೆಗಳು ಬಂದೇ ಬರ್ತಾ ಇತ್ತು ಎಲ್ಲಾದರೂ ಸಿಕ್ಕಿದಾಗ, ಯಾವಾಗ ರಿಲೀಸ್ ಆಗುತ್ತೆ ನೀವು ಕೆಲಸ ಮಾಡಿರೋಂಥ ಸಿನಿಮಾ ಅಂತ ಕೇಳಿದಾಗ ಆ ಕ್ಷಣಕ್ಕೆ ಏನು ಅನ್ನಿಸ್ತಾ ಇತ್ತು? ನಿಮ್ಮ ಮನಸ್ಸಲ್ಲಿ ಏನು ಒಂದಷ್ಟು ಇರ್ತಾವಲ್ಲ ಚರ್ಚೆಗಳು, ಟೀಮಲ್ಲಿ ಏನು ಚರ್ಚೆ ಆಗಿತ್ತು, ನೀವೇನು ಉತ್ತರ ಕೊಡ್ತಿದ್ರಿ? ಇಲ್ಲ, ಸಾಕಷ್ಟು ಜನ ಕೇಳಿದ್ದಾರೆ, ಸಾಕಷ್ಟು ನಮ್ಮ ಮೀಡಿಯಾ ಸ್ನೇಹಿತರು ಕೇಳಿದ್ದಾರೆ, ನಮ್ಮ ಸಿನಿಮಾ ಕೊಲೀಗ್ಸ್ ಕೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. ಅದಕ್ಕೆ ಏನಂದರೆ ಕಾರಣಗಳನ್ನ ನಾವು ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಅವ್ರದ್ದೇ ಆದಂಥ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಇವಾಗ ನಾನು ಯಾಕಂದರೆ ನಾನೇನೋ ಒಂದು ಸೆಟ್ ವರ್ಕ್ ನಾನು ಸೊ ಆರ್ಡ್ರ್ ತೊಗೊಳ್ತೀನಿ, ನಾನು ಮೀನ್ಸ್ ಏನೋ ಇಷ್ಟು ಫಿನಿಷ್ ಮಾಡಿಕೊಡ್ಬೇಕು ಅಂತ. ಏನೋ ಕೆಲವೊಂದು ವೆದರಿಂದ, ಇಲ್ಲ ಕೆಲವೊಂದು ಟೆಕ್ನಿಷಿಯನ್ಗಳಿಂದ, ಕೆಲವೊಂದು ವರ್ಕರ್ಸ್ಗಳಿಂದ, ಕೆಲವೊಂದು ರೀಸನ್ಗಳಿಂದ ಅದು ಡಿಲೇ ಆಗ್ತಾ ಇರ್ತದೆ. ಅದೇ ರೀತಿ ಇದರಲ್ಲೂ ಡಿಲೇ ಆಗಿದೆ. ಯಾಕಂದರೆ ಅವರು ಅಂದ್ಕೊಂಡಿದ್ದ ಮಟ್ಟದಲ್ಲಿ
ಮಾಡಬೇಕಾಗಿದೆ. ಕೆಲವೊಂದು ಸಲ ವೆದರ್ ಸಪೋರ್ಟ್ ಮಾಡದೇ ಇರ್ಬೋದು, ಕೆಲವೊಂದು ಸಲ ಆರ್ಟಿಸ್ಟ್ ಸಪೋರ್ಟ್ ಮಾಡದೇ ಇರ್ಬೋದು, ಕೆಲವೊಂದು ಸಲ ಟೆಕ್ನಿಷಿಯನ್ ಸಪೋರ್ಟ್ ಮಾಡದೇ ಇರ್ಬೋದು, ಕೆಲವೊಂದು ಸಲ ಇಲ್ಲ ಸ್ಕ್ರಿಪ್ಟು ಅವ್ರಿಗೆ ಇನ್ನೂ ಏನಾದ್ರು ಇಂಪ್ರೂವೈಸ್ ಮಾಡೋಣ ಅಂತ ಅನಿಸಿರ್ಬೋದು, ಇನ್ನೂ ಡೈಲಾಗು ಇನ್ನೂ ವಿಜುವಲ್ಸ್ ಚೆನ್ನಾಗಿ ತೆಗ್ದಿರೋಣ ಅನ್ಸ್ಬೋದು. ಈ ರೀತಿಯಾಗಿ ಸಿನಿಮಾ ಯಾವಾಗಲೂ ಡಿಲೇ ಆಗುತ್ತೆ ಹೊರತು ಅದಕ್ಕೆ ಬೇರೆ ಏನು ಕಾರಣಗಳಿರಲ್ಲ ನಮಗೆ ಗೊತ್ತಿರೋಂಗೆ. ಈಗ ಕೇಳಿದವ್ರಿಗೆಲ್ಲ ಹೇಳಿದ್ದೀವಿ, ಇಲ್ಲ ಅದು ಆ್ಯಕ್ಚುಲಿ ಇನ್ನೂ ಕೆಲವೊಂದು ಶಾರ್ಟ್ಸ್ಗಳನ್ನೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಅದನ್ನು ಶೂಟ್ ಮಾಡೋದಕ್ಕೆ ಆ ಒಂದು ಟೈಮ್ ಬೇಕದು. ಇದು ಯಾಕಂದರೆ ಸರ್ಟನ್ ಎಪಿಸೋಡ್ಸ್ ನಾವು ನೈಟ್ ಟೈಮ್ ಮಾಡ್ತೀವಿ, ಡೇ ಟೈಮ್ ಮಾಡ್ತೀವಿ, ಕೆಲವೊಂದು ಮಳೆಗಾಲದಲ್ಲಿ ಮಾಡ್ತೀವಿ, ಕೆಲವೊಂದು ಬಿಸಿಲುಗಾಲದಲ್ಲಿ ಮಾಡ್ತೀವಿ, ಕೆಲವೊಂದು ಲೈಟಿಂಗ್ ಸಪೋರ್ಟ್ ಮಾಡೋದು, ಹಿಂಗಾಗಿ ಡಿಲೇಗಳಾಗಿರ್ತದೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅವಾಗ ನಾವೇನೋ ಒಂದು ಸಮಜಾಯಿಷಿ ಕೊಟ್ಟು ಹೇಳಿದ್ದೀವಿ. ಆ ಕಾರಣಾಂತರಗಳಿಂದ ಇದಷ್ಟೇ, ಇನ್ನೇನು ಬೇರೆ ಕಾರಣಗಳಿರಲ್ಲ. ಇದೊಂದು ಟೈಮ್ ಬೀಯಿಂಗ್ ನಡೀತಾ ಇರುತ್ತೆ ಅಷ್ಟೇ. ಯಾವತ್ತೂ ಯಶ್ ಅವ್ರು ನಿಮ್ಮನ್ನ ಬಿಟ್ಕೊಟ್ಟಿಲ್ಲ. ರಾಮಾಯಣ ಸಿನಿಮಾಗೂ ಏನಾದರೂ ನಿಮ್ಮ ಕೆಲಸ ಇದೆಯಾ? ಅಲ್ಲೂ ಕೂಡ ಏನಾದರೂ ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ, ರಾಮಾಯಣ ಕಂಪ್ಲೀಟ್ಲಿ ಅದು ಮುಂಬೈ ಅಲ್ಲಿ ನಡೆಯೋದ್ರಿಂದ ಅದು ಟೋಟಲ್ ಅಲ್ಲಿರೋ ಟೆಕ್ನಿಷಿಯನ್ಸ್ ಇದು ಮಾಡ್ತಾಯಿದ್ದಾರೆ. ಈ ಯಶ್ ಅವರು ಸಂಪೂರ್ಣವಾಗಿ ಅಂದರೆ ಅವ್ರ ಕಡೆಯಿಂದ ಆಗುವಂಥ ಸಿನಿಮಾಗಳು ಖಂಡಿತ ನಮ್ಗೆ ಇಲ್ಲಿವರೆಗೂ ಆವಾಗಿನ ಕಾಲದಿಂದ ಈಗಿನ ಕಾಲದವರೆಗೂ ರೆಫರ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲದಕ್ಕೂ ಮಾಡಿದ್ದಾರೆ. ಮೇ ಬಿ ರಾಮಾಯಣನೂ ಏನಾದ್ರು ಎಪಿಸೋಡ್ಸ್ ಇಲ್ಲಿದ್ದು, ಇಲ್ಲ ನಾವು ಏನಾರು ಅಲ್ಲಿ ಸೆಟ್ಲ್ ಆಗಿತ್ತು ಅಂದರೆ ನಮ್ಗೆ ಅವಕಾಶಗಳಿರೋದು. ಆದರೆ ನಾವು ಯಾಕಂದರೆ ಇಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ನಾವು. ಈಗ ಕೆಲವೊಂದು ಸಲ ನಮ್ಗೆ ತಮಿಳ್ ತೆಲುಗುದೆಲ್ಲ ಕೆಲವೊಂದು ಸಿನಿಮಾಗಳು ಬಂತು, ನಮಗೆ ಕನ್ನಡನೇ ಸಾಕು ಅಂತ ಅನಿಸೋ ಬೆಳವಣಿಗೆ ಬೆಳೆಸ್ಕೊಂಡಿರೋದ್ರಿಂದ ನಾವು ಹೋಗ್ತಾ ಇಲ್ಲ ಅಷ್ಟೇ. ಆ ಥರ ಬೇರೆ ಅವಕಾಶಗಳು ಸಾಕಷ್ಟು ಬಂದಿದೆ. ಆ ಥರ ಈಗ ಯಶ್ ಸರ್ ಈಗ ನಮ್ಮ ಹೀರೋಗಳು ಅಲ್ಲೋಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಖಂಡಿತ ಮಾಡ್ತೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ಅಂದರೆ ಯಶ್ ಸರ್ ಆ್ಯಕ್ಚುಲಿ ರಾಮಾಯಣಕ್ಕೆ ಟೋಟಲಿ ಅಲ್ಲೇ ಕ್ರಿಯೇಟ್ ಮಾಡಿ, ಅಂದರೆ ಅಲ್ಲಿನ ಟೆಕ್ನಿಷಿಯನ್ಸ್ ಆಗಿ ಅಲ್ಲಿನ ಕ್ರೂನೇ, ಅಲ್ಲಿನ ಡೈರೆಕ್ಟ್ರ್ ಅಲ್ಲೇ ಇರೋರನ್ನ ಅವರೆಲ್ಲ ಒಂದು ಸೆಲೆಕ್ಷನ್ ಆಗಿರುತ್ತೆ. ಹಂಗಾಗಿ ಅದನ್ನು ಅವಕಾಶ ಸಿಕ್ಕಿಲ್ಲ, ಇಲ್ಲಾಂದರೆ ಖಂಡಿತ ಮಾಡ್ಬೋದಿತ್ತು. ಈಗ ನೀವು ನಿಮ್ಮ ಕರಿಯರಲ್ಲಿ ನೀವು ಹೇಳಿದ್ರಿ ಸರ್, 30 ವರ್ಷ ನಂದೇನು ಕರಿಯರ್ ಇತ್ತು, ಟಾಕ್ಸಿಕ್ ಸಿನಿಮಾ ಎತ್ತಿ ಹಿಡಿಯುತ್ತೆ ಅಂತ ಹೇಳಿದ್ರೆ ನಿಮಗೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ಒಂದಷ್ಟು ಕಲಾವಿದರ ಜೊತೆ ಸೇರಿ ಕೆಲಸ ಮಾಡಿರೋವಂಥದ್ದು ಇರ್ಬೋದು. ಯಾಕಂದರೆ ನಯನತಾರ, ಕಿಯಾರಾ ಅಡ್ವಾಣಿ ಇವರೆಲ್ಲ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ, ಅಂದರೆ ನಯನತಾರ ಅವರು ಹಿಂದೆ ಸೂಪರ್ ಸಿನಿಮಾ ಮಾಡಿದಿರೋದು, ಕಿಯಾರಾ ಅಡ್ವಾಣಿ ಇವರೆಲ್ಲ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಮಾಡ್ತಿರೋವಂಥದ್ದು. ಎಷ್ಟು ಹೆಮ್ಮೆ ಇದೆ ನೀವು ಕನ್ನಡಿಗನಾಗಿ, ಕನ್ನಡ ಸಿನಿಮಾದಲ್ಲಿ ಟೆಕ್ನಿಷಿಯನ್ ಆಗಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಗಂಗಾವತಿಗೆ ಲಾಸ್ಟ್ ಒಂದು ಇದಕ್ಕೆ ಫ್ರೆಂಡ್ಸ್ ಒಂದು ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ ಹೋದಾಗ ಒಂದು ರೆಸಾರ್ಟ್ಸ್ಗೆ ಎಲ್ಲ ಕೇರಳದಿಂದ ಅವರು ಎಲ್ಲ ಒಂದು ಕ್ರೂ, ಒಂದು ಟೀಮ್ ಬಂದು ಎಲ್ಲ ಒಂದು ಇದರಲ್ಲಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾಯಿದ್ರು. ಅವಾಗ ಯಾರೋ ಒಬ್ಬ ಅದರಲ್ಲಿ ಅಂದರೆ ನನ್ನ ಬೈಟ್ಸು ಅದು ಇದೆಲ್ಲ ನೋಡಿ ಅವ್ನು ನನ್ನ ಕರೆದುಬಿಟ್ಟು, ಸರ್ ನೀವು ಟಾಕ್ಸಿಕ್ ಆರ್ಟ್ ಡೈರೆಕ್ಟರ್ ಅಲ್ವಾ? ನನಗೆ ಎಂಥ ಖುಷಿ ಆಯಿತು ಅಂದರೆ, ಆ್ಯಕ್ಚುಲಿ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಕ್ಕೆ ಈಗ ಔಟ್ ಆಫ್ ಸ್ಟೇಟು, ಬೇರೆ ಸ್ಟೇಟ್ನವರು ಅಂದರೆ ನಮ್ಮ ಹೊರ ರಾಜ್ಯದವರು ಅವರು ನನ್ನ ಗುರ್ತಿಡಿಯಂಗಾರಲ್ಲ ಅಂತ ತುಂಬಾ ಖುಷಿ ಆಯಿತು. ಅವ್ನು ಕರೆದು ಏನು ಮಾಡ್ದೆ, ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಒಂದೊಂದು ಸೆಲ್ಫಿ ತೊಗೊಂಡ್ರು. ನಾನು ಅಂದ್ಕೊಂಡೆ, ಬಾ ಏನು ಟಾಕ್ಸಿಕ್ ಅನ್ನೋದು ಇಷ್ಟೊಂದು ಅದ್ಭುತ ಒಂದು ಹೆಸರನ್ನು ಗಳಿಸ್ಕೊಡ್ತು. ನನಗೆ ರಿಯಲಿ ಹೇಳ್ಬೇಕಂದ್ರೆ, ನೀವು ಟಾಕ್ಸಿಕ್ ಆರ್ಟ್ ಡೈರೆಕ್ಟ್ರಲ್ಲ ಅಂತ ಅವನು ಕಂಡುಹಿಡಿತಾನೆ ಅಂದರೆ ಅವನು ಟಾಕ್ಸಿಕ್ ಬಗ್ಗೆ ಎಷ್ಟು ಓದಿರ್ತಾನೆ, ಅಂದರೆ ಎಷ್ಟು ನೋಡಿರ್ತಾರೆ. ಅದು ನಮ್ಮ ಸ್ಟೇಟ್ನವರಲ್ಲ, ಅವರು ಬೇರೆ ಸ್ಟೇಟ್ನವರು. ಸರ್ ನಿಮ್ಮ ಬೈಟ್ಸ್ನ ನಾನು ನೋಡಿದ್ದೀನಿ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನು ಇಂಗ್ಲೀಷ್ನಲ್ಲೇ ಮಾತಾಡಿದ. ಆಮೇಲೆ ಸೆಲ್ಫಿ ತೊಗೊಳ್ಳೋಣ ಒಂದು ಪ್ಲೀಸ್ ಅಂತೇಳಿ ಫ್ರೆಂಡ್ಸ್ಗಳಿಗೆಲ್ಲ ಕರೆದು, ನಾವು ನಮ್ಮ ಟೀಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರೋದು, ಅವರು ಎಲ್ಲ ಖುಷಿಪಟ್ಟರು, ರಿಯಲಿ ಗ್ರೇಟ್ ಅಂತ. ಈ ಥರ ಟಾಕ್ಸಿಕಲ್ಲಿ ಕೆಲಸ ಮಾಡಿರೋದ್ರಿಂದ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಇದೆ. ಆಮೇಲೆ ನನಗೇನೋ ಒಂದು ಸಪ್ರೇಟ್ ಒಂದು ಲೆವೆಲ್, ಒಂದು ಈ ಡಿಪಾರ್ಟ್ಮೆಂಟಲ್ಲಿ 3 ಸ್ಟಾರ್ 5 ಸ್ಟಾರ್ ಅಂದ್ಕೊಡೋದು. ಈಗ ನನಗೆ ಆ ಥರ 5 ಸ್ಟಾರ್ ಸಿಗ್ದಂಗೆ ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ. ಎಲ್ಲ ಆರ್ಟಿಸ್ಟ್ಗಳು ವೆರಿ ಫ್ರೆಂಡ್ಲಿ ಆಗಿದ್ದರು ಎಲ್ಲ ಇದು. ಆಮೇಲೆ ಅದ್ರ ಜೊತೆಗೆ ನಮ್ಮ ಜೊತೆ ಕ್ರೂಗಳೇನಿದ್ರಲ್ಲ, ನಮ್ಮ ಕೆವಿನ್ ಟೀಮ್, ಸುಪ್ರೀತ್ ಸಾರು, ಸುಬ್ರಹ್ಮಣ್ಯ ಸಾರು, ಮ್ಯಾನೇಜರ್ ಸುರೇಶು, ನವೀನು, EP ನವೀನು, ಇವರು ಎಂಟರ್. ಆಮೇಲೆ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸಿಸ್ಟೆಂಟ್ಸ್ಗಳು ಚೈತ್ರ ಗೊತ್ತಾರೆ ಅಂತೇಳಿ, ಇಲ್ಲಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ಅವಳು ಫಸ್ಟ್ ಮಾಡಬೇಕಾಯ್ತು ಇದನ್ನು. ಆಕೆನೂ ನಮ್ಮ ಜೊತೆ ಸೇರಿ ಎಲ್ಲ ಕೆಲಸ ಮಾಡಿದ್ಳು. ಅದ್ರ ಜೊತೆಗೆ ನಾರಾಯಣ್ ಅಂತ ನಮ್ಮ ಅಸಿಸ್ಟೆಂಟು, ಕೇದಾರು, ಆಮೇಲೆ ಅದಲ್ಲದೆ ಅಪೂರ್ವ ಅಂದ್ಬಿಟ್ಟು ಮುಂಬೈಯಿಂದ ಒಬ್ಬಳನ್ನ ಅಸಿಸ್ಟೆಂಟು 3D ಡಿಸೈನರ್. ಇವ್ರು ಎಲ್ಲರನ್ನೂ ಜೊತೆನಲ್ಲಿ ನಮ್ಮ ಕ್ರೂ ಹೆಂಗಿದ್ರು ಅಂದರೆ, ಆವತ್ತಿನ ಒಂದು ಈಗ ನಾನು ಚೆಕ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ
ಏನೇನು ವರ್ಕ್ ಮಾಡಿದ್ವಿ ಅಂತೆಲ್ಲ ಹೇಳ್ಬಿಟ್ಟು ಅದನ್ನೆಲ್ಲ ಆ ಇಮೇಜಸ್ಗಳು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಮಾಡಿರೋ ಡಮ್ಮಿ ಐಟಮ್ಸ್ಗಳು ಮತ್ತು ನಾವು ವರ್ಕ್ ಆ್ಯಂಡ್ ನೈಟ್ ಆ್ಯಂಡ್ ಏನು ಅದೆಲ್ಲ ಕಾನ್ವರ್ಸೇಷನ್ ಅದೆಲ್ಲ ಟೆಕ್ಸ್ಟ್ ಮಾಡಿರ್ತೀವಲ್ಲ ಅದೆಲ್ಲ ನೆನೆಸ್ಕೊಂಡಾಗ ಆ ಇಡೀ ವರ್ಷ ಹೇಗಿತ್ತು ಅಂತ ಒಂದು ಜ್ಞಾಪಕ ಬರುತ್ತೆ. ಹಾಗೆ ಈ ಸಿನಿಮಾ ನಾನು ಮಾಡಿರೋದು ನಿಜವಲ್ಲೂ ನನ್ನ ಜೀವನದ ಒಂದು ಮೈಲಿಗಲ್ಲಲ್ಲಿ ಟಾಕ್ಸಿಕ್ ಅನ್ನೋದು ಲೈಫಲ್ಲಿ ಮರೀದೇ ಇರೋಂಥ ಒಂದು ಅದ್ಭುತವಾದ ಒಂದು ಇದು ನೆನಪು, ಅದ್ಭುತವಾದ ನೆನಪು, ಮೆಮೊರಿ. ಆಮೇಲೆ ನಾನು ಹೆಮ್ಮೆಯಿಂದ ಹೇಳ್ಕೋಬೋದು ನನ್ನ ಜೀವನದಲ್ಲಿ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ನಾನು ಮಾಡಿದ್ದೀನಿ ಅಂತ. ಯಾಕಂದರೆ ಆಲ್ ಓವರ್ ವರ್ಲ್ಡ್ ವೈಡ್ ಆ ಟೈಟ್ಲ್ ನನ್ನ ಟೈಟ್ಲಲ್ಲಿ ಬರುತ್ತೆ, ಬಿಕಾಸ್ ಆಫ್ ಯಶ್. ಯಾವತ್ತೂ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸರ್, ಈಗ ಟಾಕ್ಸಿಕ್ ಒಂದು ನೆನಪಿಗೋಸ್ಕರ ಒಂದು ಪ್ರಾಪರ್ಟಿ ಸೆಟ್ ನಿಮ್ಮ ಹತ್ರ ಇಟ್ಕೊಳ್ಳೋದಾದ್ರೆ ಯಾವ್ದು ಇಟ್ಕೋತೀರಾ? ಸೆಟ್ ಪ್ರಾಪರ್ಟಿನ ಟಬ್ ಇಟ್ಕೋಬೋದು. ಯಾಕಂದರೆ ಆ ಟಬ್ ಯಾಕೆಂದರೆ ಸೀನಲ್ಲಿ ಮೇಜರ್ ಸೀನ್ ಅದು ಚೆನ್ನಾಗಿದೆ, ಅದು ಶಾರ್ಟ್ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ನಾವು ತೊಗೊಂಡಿದ್ದು ರಿಸ್ಕ್ ಇದೆಯಲ್ಲ, ಅದಕ್ಕೆ ತೊಗೊಂಡು ಯಾಕಂದರೆ ಫಸ್ಟು ಸೈಜು ಎಕ್ಸ್ಟ್ರಾ ಮಾಡಿಬಿಟ್ಟಿದ್ರು, ತಿರ್ಗಾ ಆಲ್ಟ್ರೇಷನ್ ಮಾಡಿ, ತಿರ್ಗಾ FRP ಕೊಟ್ಟು ಮಾಡಿಸಿ, ತಿರ್ಗಾ ಅದಕ್ಕೆ ಇದನ್ನೆಲ್ಲ ಮಾಡಿ ಡೀಟೇಲಿಂಗ್ ಮಾಡಿ, ಆಮೇಲೆ ನೀರು ತುಂಬಿ ನಾವು ನಮ್ಮ ಹುಡುಗರನ್ನೆಲ್ಲ ಟ್ರೈಲ್ ಕುಣ್ಸೇಕರೆ ಮೇಯ್ನ್ ಹೀರೋ ಕೂತ್ಕೊಳ್ಳೋವಂಥ ಇದು ಅದು ಪ್ರತಿಯೊಂದು ಅದನ್ನೆಲ್ಲ ಶಾರ್ಟ್ಗೆ ಆಮೇಲೆ ಯೂಸ್ ಮಾಡಿ ಎಂಜಾಯ್ ಮಾಡಿದ್ರಲ್ಲ, ಹಂಗಾಗಿ ಅದೊಂದು ಮೆಮೊರಿಗೆ ಇಟ್ಕೋಬೋದು, ಅದನ್ನು ಖಂಡಿತ ಇಟ್ಕೋಬೋದು. ಎಷ್ಟು ದಿನ ತಗೊಂಡ್ರಿ ಸರ್ ಆ ಟಬ್ ಮಾಡೋಕ್ಕೆ? 1 ವೀಕ್ ಮೇಲೆ ತೊಗೊಂಡಿದ್ದೀವಿ. 1 ವೀಕ್ ಟು 10 ಡೇಸ್ ಮ್ಯಾಕ್ಸಿಮಮ್ ತೊಗೊಂಡಿದ್ದೀವಿ ಅದನ್ನು. ನೀವು ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೊಳ್ಳೋದಾದ್ರೆ ಎಷ್ಟು ಆಗ್ತಾ ಇದೆ? ಅವರು ಅದನ್ನು ಅದಕ್ಕೂ ಒಂದು 20-25 ಡೇಸನ್ನು ಹೇಳ್ತಾಯಿದ್ರು. ಈಗ ಅದಕ್ಕೆ ಅವ್ರು ಕೇಳೋ ರೇಟು ಒಂದು ಅಟ್ಲೀಸ್ಟ್ ನಾನು ಹೇಳೋದು ಒಂದು ಅಪ್ರಾಕ್ಸಿಮೇಟ್ ನಾನು ಹೇಳೋದು ಒಂದು 2.5 ಲ್ಯಾಕ್ ಇಲ್ಲ 3 ಲ್ಯಾಕ್ ಹಂಗೆ ಹೇಳ್ತಾರೆ ಅಂತೆಲ್ಲ. ನಾವು ಇದನ್ನು ಜಸ್ಟ್ ಒಂದು 80,000 ಫಿನಿಷ್ ಮಾಡಿದ್ವಿ ನಾವು ಅದನ್ನು, ಏನು ಇನ್ಕ್ಲೂಡಿಂಗ್ ಲೇಬರ್ಸ್ ಗೀಬರ್ಸ್ ಅದೆಲ್ಲ. ಅಂದರೆ ಹೇಳೋದು ನಾನು ಆ ಥರ, ಅದು ಬೆಲೆ ಬೇರೆ ಥರ ಆಗಿದೆ, ಲೆಕ್ಕಾಚಾರ ಬೇರೆ ಥರ ಇದೆ. ಅಂದರೆ ನಾನು ಹೇಳೋದು ಅವರೊಂದು ಅப்புறம் ಒಂದು ₹100 ಪ್ರಾಪರ್ಟಿನ ನಾವು ₹25ನಲ್ಲಿ ರೆಡಿ ಮಾಡಿದ್ವಿ. ಅದನ್ನು ಅಂದರೆ ಅಷ್ಟೇ ಯೂಸ್ಫುಲ್, ಅದನ್ನ ಯಾಕಂದರೆ ರೆಗ್ಯುಲರ್ ಯೂಸ್ ಮಾಡ್ಬೋದು, ಆ ಥರ ಮಾಡಿದ್ವಿ. ಯಾಕಂದರೆ ನೀರು ಒಳಗಡೆ ನೀರು ನಿಂತ್ಕೋಬೇಕು, ಆರ್ಟಿಸ್ಟ್ ಕೂತ್ಕೊಳ್ತಾರೆ, ಹಂಗಿದೆ. ಹೌದು ಹೌದು. ಆಮೇಲೆ ಹೇಳ್ತಾರೆ ಅಂದರೆ ಅದನ್ನು ಹೈಟ್ ನಾವು ಅದು ಒಳಗಡೆ ಕೂತಿರ್ತಾರೆ, ಅಲ್ಲಿಂದ ಎದೊಳ್ತಾರೆ ಅನ್ನೋದು ಅದೆಲ್ಲ ನಮಗೆ ಎಕ್ಸ್ಪ್ಲೈನ್ ಆಗಿರುತ್ತೆ ಮುಂಚೆ, ಹಂಗಾಗಿ ಅದನ್ನು ಆ ಥರ ಮಾಡೋದು. ಆಮೇಲೆ ಅವರು ಎದೊಳ್ಳೋದು ಮೇಲ್ಗಡೆ. ಆ ಶಾರ್ಟ್ ನೋಡಿದಾಗ ನನಗೆ ಖುಷಿ ಆಯಿತು. ಯಾಕಂದರೆ ಇವನ್ ಓನ್ಲಿ ನಾಟ್ ಫಾರ್ ಸೆಟ್, ಏನು ಮದರ್ ಸೆಟ್ ಆಗಿರ್ಬೋದು, ಜಾಸ್ ಕ್ಲಬ್ ಆಗಿರ್ಬೋದು, ರಾಯ್ ಅಪಾರ್ಟ್ಮೆಂಟ್ ಆಗಿರ್ಬೋದು, ಇಷ್ಟು 8-9 ಸೆಟ್ಗಳು ಏನು ಕ್ರಿಯೇಟ್ ಮಾಡಿದ್ವಿ. ಅದ್ರ ಜೊತೆಗೆ ಆ ಫರ್ನಿಚರ್ಸ್ ಕೂಡ ಮಾಡಿದ್ದೀವಲ್ಲ, ಆ ಫರ್ನಿಚರ್ಸನ್ನ ನಿಜವಲ್ಲ ಎಂಜಾಯ್ ಮಾಡಿದ್ವಿ ಅದನ್ನು. ಯಾಕಂದರೆ ಆ ಸೆಟ್ಟಿಗೆ, ಆ ಸ್ಟ್ರಕ್ಚರ್ಗೆ, ಆ ಪೀರಿಯಡ್ಸ್ ಅಂದರೆ ಆ ಏರಿಯಾ ಇದಕ್ಕೆ, ಆ ಮನೆಗೆ, ಹಳೇ ಮನೆಗೆ ಸೂಟ್ ಆಗೋಂಥ ಪ್ರಾಪ್ಸ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಯಾಕಂದ್ರೆ ಸಿಗೋಲ್ಲ, ಒಂಥರ ಅದೆಲ್ಲ ಆ್ಯಂಟಿಕ್ ಪ್ರಾಪ್ಸ್ ಥರ. ಅದೊಂದು ಟಬ್ನ ಬೇಕಾದ್ರೆ ನಾನು ಇಟ್ಕೋಬೋದು. ಈ ಕೊನೆಯದಾಗಿ ಟಾಕ್ಸಿಕ್ ಸಿನಿಮಾ ಇನ್ನೇನು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಎಲ್ಲ ಕಡೆಯೂ ಸಹ ಪ್ರಚಾರ ಇರಬಹುದು, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈಗ ಆಲ್ರೆಡಿ ಹೈಲೈಟ್ ಆಗಿರುವಂಥದ್ದು ನೀವೇ ಹೇಳಿದ್ರಿ, ಸ್ವತಃ ಎಲ್ಲೋ ವಿದೇಶದವರು ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಟಾಕ್ಸಿಕ್ ರೀಚ್ ಆಗಿದೆ ಅನ್ನೋವಂಥದ್ದು, ನೀವು ಸಕ್ಸಸ್ ಆಗಿದ್ದೀರಾ. ಸೊ ಏನು ಹೇಳ್ತೀರಾ ಕೊನೆಯದಾಗಿ ಆಡಿಯನ್ಸ್ಗೆ? ಜೊತೆಗೆ ನಿಮ್ಮನ್ನು ಇಷ್ಟಪಡುವಂತಹ ಅಭಿಮಾನಿಗಳು ಕೂಡ ಇರ್ತಾರೆ, ನಿಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರ ಪರವಾಗಿ ಏನು ಹೇಳ್ತೀರಾ? ಜೊತೆಗೆ ಸಿನಿಮಾ ನೋಡಬೇಕು ಬೇಡ ಅನ್ನೋವಂಥದ್ದು ಒಂದಷ್ಟು ಎಲ್ಲೋ ಇರುತ್ತೆ ಫ್ಯಾಮಿಲಿ ಆಡಿಯನ್ಸ್ಗೆ, ಯಾಕಂತ ಹೇಳಿದ್ರೆ ಸಿನಿಮಾದಲ್ಲೇ ಆಲ್ರೆಡಿ ಟೈಟಲ್ ಕ್ಯಾಪ್ಷನ್ ಕೊಟ್ಬಿಟ್ಟಿದ್ದಾರೆ, ಡಿಸ್ಕ್ಲೈಮರ್ ಇದೆ 18+ ಅನ್ನೋವಂಥದ್ದು. ಇಲ್ಲ, ನಾನು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಅವರ ಟೇಸ್ಟ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಆದರೆ ಇದು ಸಮಾನವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೇ ಬಿ ಕೆಲವ್ರಿಗೆ ತುಂಬ ನೇಟಿವ್ ಕಥೆಯನ್ನು ಇಷ್ಟಪಟ್ಟವ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇದರಲ್ಲಿ ನಾನು ನನ್ನ ವರ್ಕ್ಗಳನ್ನ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡೆ ಇಷ್ಟೊತ್ತು, ನಾವು ಹಂಗೆ ಮಾಡಿದ್ವಿ ಅಂತ. ನಮ್ಮ ಥರನೇ ಮುಂಬೈ ಟೀಮು ಅವರು ಮಾಡಿದ್ದಾರೆ, ಅವ್ರದ್ದು ವರ್ಕ್ಗಳು ಎಕ್ಸ್ಟ್ರಾರ್ಡ್ನರಿ ಇದೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದಲ್ಲದೆ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮತ್ತು ಸ್ಕ್ರಿಪ್ಟ್ ಮಾಡಿರೋವಂಥ ಕೂತಿರೋಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈಲಾಗ್ಸ್ ಇರ್ಬೋದು, ನಮ್ಮ ಭಟ್ರು ಬರೆದಿರೋ ಸಾಂಗ್ಸ್ಗಳಾಗಿರ್ಬೋದು, ಹರ್ಷ ಅವ್ರದ್ದು ಕೋರಿಯೋಗ್ರಫಿ ಆಗಿರ್ಬೋದು, ಇಮ್ರಾನ್ ಅವ್ರದ್ದು ಕೋರಿಯೋಗ್ರಫಿ ಆಗಿರ್ಬೋದು, ಆಮೇಲೆ ಎಲ್ಲ ಟೆಕ್ನಿಷಿಯನ್ಗಳು ಇಲ್ಲಿ ಅದ್ಭುತವಾಗಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ, ಯಾಕಂದರೆ ಇದು ಟಾಕ್ಸಿಕ್ ಅನ್ನೋದನ್ನು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವನ್ನು ನಮ್ಮ ಜೊತೆ ವರ್ಕ್ ಮಾಡಿದಂಥ ಅಷ್ಟೂ ವರ್ಕರ್ಸ್ಗಳು, ಕ್ರೂಗಳಾಗಲಿ, ಆಮೇಲೆ ಸೆಟ್ಟಲ್ಲಿ ಮಾಡಿದಂಥ ಲೈಟ್ ಬಾಯ್ಸ್ಗಳಾಗಲಿ, ಎಲ್ಲರಿಗೂ ಹೊಸ ಅನುಭವಗಳು. ಯಾಕಂದರೆ ಒಂದೊಂದು ಸಲಿಗೆ ದೊಡ್ಡ
100 ಮೋರ್ ದೆನ್ 400 ಫೀಟ್ ಆರ್ಮ್ಸ್ ಕ್ರೇನ್ಗಳು ಬಂದು ನಿಂತ್ಕೊಳ್ಳೋ, ಯಾಕಂದರೆ ಲೈಟಿಂಗ್ ಪರ್ಪಸ್ಗೆ. ಎಲ್ಲರೂ ತುಂಬಾ ಕಷ್ಟ ಬಿದ್ದು ಎಲ್ಲ ವರ್ಕ್ ಮಾಡಿದ್ದಾರೆ. ಒಂದು ಟಾಕ್ಸಿಕ್ ಬಂದು ಯಶ್ ಅವರ ಒಂದು ಅದ್ಭುತವಾದ ಒಂದು ಕನಸು. ಆ ಕನಸು ಜೊತೆಗೆ ಸಾವಿರಾರು ಜನ ಕೆಲಸ ಮಾಡಿದ್ದೀವಿ. ಆ ಸಾವಿರಾರು ಜನ ಕೆಲಸ ಮಾಡಿದ್ದು ಶ್ರಮದ ಜೊತೆ ನಮ್ಮ ಡೈರೆಕ್ಟ್ರು ಮೋಹನ್ ದಾಸ್ ಅವರು, ಗೀತಾ ಮೋಹನ್ ದಾಸ್ ಅವರು, ರಾಜೀವ್ ಸರ್ DOP, ಆಮೇಲೆ ಅವರ ಇನ್ನೊಬ್ಬರು ಸ್ಯಾಂಡಿ ಅಂತ ಇದ್ದರು, ಅವರ ಜೊತೆಯಲ್ಲಿ ಯಶ್ಗೆ ಕ್ಲೋಸು ಅವರಾಗಲಿ, ಯಶ್ ಸ್ನೇಹಿತರಾದ ನಮ್ಮ ಚೇತು ಅವರಾಗಲಿ, ರಾಕೇಶ್ ಅಂತಿದ್ರು ಅವರಾಗಲಿ, ಮತ್ತು ಪ್ರಶಾಂತು, ಇಷ್ಟೂ ಜನ, ನಮ್ಮ ಸುಬ್ರಹ್ಮಣ್ಯ ಸರ್, ಎಲ್ಲರೂ ಅಷ್ಟೇ. ಯಾಕಂದರೆ ಇಷ್ಟು ಜನ ಸೇರಿ ಒಂದು ಅದ್ಭುತ ಸಿನಿಮಾಗೆ ನಾವು ಕೆಲಸ ಮಾಡಿದ್ದೀವಿ. ಆಮೇಲೆ ಇಷ್ಟು ನಾನು ಅದ್ಭುತವಾಗಿ ನಾನು ಹೇಳ್ತಾರೆ, ನಮ್ಮ ಜೊತೆ ಎಲ್ಲ ಮಾಡಿರೋ ಕೆಲಸಗಾರರ ಜೊತೆಗೆ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಖಂಡಿತ ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಖಂಡಿತ ನನಗೆ ಭರವಸೆ ಇದೆ. ಇಷ್ಟ ಆಗುತ್ತೆ ಅಲ್ಲ, ಇಷ್ಟ ಆಗಲೇಬೇಕು. ಯಾಕಂದರೆ ಇದರಲ್ಲಿ ನಾವು ಆಲೋಚನೆಗಳು ನಾವೇನು ಮಾಡ್ಕೊಂಡು ನಾವೇನು ಥಿಯೇಟ್ರಲ್ಲಿ ಕೂತ್ಕೊಳ್ತೀವಿ ಆ ರೀತಿ ಇರಲ್ಲ, ಖಂಡಿತ ಇರಲ್ಲ. ನೀವು ಬರೀ ಟ್ರೈಲ್ ನೋಡಿದ ತಕ್ಷಣ ನೀವು ಏನೆಲ್ಲ ಆಲೋಚನೆಗಳು ತಗೋಬೋದು ಅಂದರೆ ಖಂಡಿತ ಹೇಳ್ತೀನಿ ನಿಮಗೆ 100ಕ್ಕೆ 100% ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಜೊತೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಇದನ್ನು ರಿಪೀಟ್ ಮತ್ತೆ ಮತ್ತೆ ಹೋಗಿ ನೋಡೋವಂಥ ಸಿನಿಮಾ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಯಶ್ವರ ಎಷ್ಟೋ ಹಗಲು ರಾತ್ರಿಗಳ ಕನಸುಗಳನ್ನ ಧಾರೆ ಎರೆದು ಮಾಡಿರೋಂಥ ಸಿನಿಮಾ. ಆಮೇಲೆ KVN ಸರ್ಗೂ ಅಷ್ಟೇ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇದೊಂದು ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಆನಂದ ಪಡ್ತೀರಾ ಅಂತ ನಾನು ಹೇಳ್ಬೋದು. ಟಾಕ್ಸಿಕ್ ಸಿನಿಮಾದಿಂದ ನಿಮಗೆ ಪರಭಾಷೆನಲ್ಲಿ ಮೋಹನ್ ಸರ್ ನೀವೇ ನಮಗೆ ಬೇಕು, ನಿಮ್ಮ ಕೆಲಸ ನಮ್ಮ ಸಿನಿಮಾಗೆ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದಂಥವ್ರು ಯಾರ್ಯಾರಿದ್ದಾರೆ? ಏನಾದರೂ ಒಪ್ಕೊಂಡಿದ್ದೀರಾ ಪರಭಾಷೆ ಸಿನಿಮಾಗಳನ್ನೀಗ? ನನಗೆ ಕಾಲ್ಸ್ ಬಂದಿದೆ. ಕಾಲ್ಸ್ ಬಂದು ಒಂದು ಡಿಸ್ಕಷನಲ್ಲಿದೆ. ಕಾಲ್ಸ್ ಬಂದಿದೆ. ಅಂದರೆ ಏನಂದರೆ ನನಗೆ ಈ ಒಂದು ಅಲ್ಲೇ ಸೆಟ್ಲಾಗಿ ಅಲ್ಲೇ ಮಾಡೋಂಥ ತುಂಬ ದಿನಗಳು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನನ್ನ ಕನ್ನಡ ಸಿನಿಮಾಗಳನ್ನ ನಾನೊಂದಷ್ಟು ಸಿನಿಮಾಗಳನ್ನ ಕಮಿಟ್ ಆಗಿಬಿಟ್ಟಿರ್ತೀನಿ. ಯಾಕಂದರೆ ಇಲ್ಲಿರೋ ಸಿನಿಮಾಗಳಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಆವಾಗಲಿಂದನೂ ಬೆಳೆಸಿದ್ದಂಥ ಇದು ಚಿತ್ರರಂಗ, ನನಗೆ ಕನ್ನಡ ಚಿತ್ರರಂಗ. ಯಾಕಂದರೆ ವೆರಿ ಬಿಗಿನಿಂಗ್ ರವಿ ಸರ್ ಕಾಲದಿಂದ ನಾನು ಮಾಡ್ಕೊಂಬಂದಿರೋದು. ಹಂಗಾಗಿ ಬೇರೆ ಬಂದಾಗ ಖಂಡಿತ ಹೋಗ್ತೀನಿ, ಖಂಡಿತ ಮಾಡ್ತೀನಿ. ಅಂದರೆ ಎಷ್ಟು ಪ್ರಮಾಣದಲ್ಲಿ ತೊಡಗಿಸ್ಕೋಬೇಕು ಅದನ್ನು ನೋಡ್ಕೊಂಡು ನಾನು ಬರೋ ದಿನಗಳಲ್ಲಿ ಡಿಸೈಡ್ ಮಾಡ್ತೀನಿ. ಯಾಕಂದರೆ ಒಂದು ಟಾಕ್ಸಿಕ್ ಡೈರೆಕ್ಟರ್ ಒಂದು ರೆಸ್ಪೆಕ್ಟ್ ಕೊಟ್ಟು ಕರೀತಾರೆ ಅಂದಾಗ ಖಂಡಿತ ಹೋಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ ಸರಿ, 26ನೇ ತಾರೀಕು ಟಾಕ್ಸಿಕ್ ಸಿನಿಮಾನ ಯಾರ ಜೊತೆ ಹೋಗಿ ನೋಡ್ತೀರಾ ಥಿಯೇಟ್ರಲ್ಲಿ? ಖಂಡಿತವಾಗ್ಲೂ ನನ್ನ ಫ್ಯಾಮಿಲಿ ಜೊತೆ ಹೋಗಿ ನೋಡ್ತೀನಿ ನಾನು. ಯಾಕಂದರೆ ಯಶ್ ಸರ್ ಮದುವೆಗೆ ಯಶ್ ಸಾರು ನನ್ನ ಮನೆಗೆ ಖುದ್ದಾಗಿ ಅವರ ರಾಕೇಶ್ ಕೈನಲ್ಲಿ ಈಗಲೂ ಒಂದು ಸಂಪಿಗೆ ಗಿಡನ ಜೊತೆಗೆ ವೆಡ್ಡಿಂಗ್ ಕಾರ್ಡ್ಸ್ನೆಲ್ಲ ಸೆಟಪ್ ಸಮೇತ ಕೊಟ್ಟು ಕಳಿಸಿರು. ಇವತ್ತು ಆ ಸಂಪಿಗೆ ಗಿಡ ಅವ್ರು ಇಷ್ಟು ಕೊಟ್ಟಿದ್ದು ನಂದು ತೋಟದಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಹಾಕಿದ್ದು ಫೋಟೋ ಅವ್ರಿಗೆ ಕಳಿಸಿದ್ದೆ. ಇವತ್ತು ಅದು ಹೆಚ್ಚು ಕಮ್ಮಿ ನನಗಿನ್ನ ನಮ್ಮ ಮಕ್ಕಳಿಗಿನ್ನ 4ರಷ್ಟು ಹೈಟಿಗೆ ಬೆಳೆದು ದೊಡ್ಡ ಮರ ಆಗಿದೆ ಇಷ್ಟು ವರ್ಷಕ್ಕೆ. ಆ ಫೋಟೋನ ಅವ್ರಿಗೆ ತೋರಿಸಿಲ್ಲ. ನಾನು ಹೇಳೋದು ಯಾಕಂದರೆ ನನ್ನ ಫ್ಯಾಮಿಲಿ ಪರಿಚಯನೂ ಅವ್ರಿಗಿದೆ. ಯಾಕಂದರೆ ಅವರು ಅವಾಗಿಂದನೂ ನೋಡಿದ್ದಾರೆ, ಚಿಕ್ಕ ಮಕ್ಕಳಿದ್ದಾಗಿಂದನೂ. ಹಂಗಾಗಿ ಖಂಡಿತ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿ ನಾನು ಟಾಕ್ಸಿಕ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಟಾಕ್ಸಿಕ್ ಡೈಲಾಗ್ ಯಾವುದಾದ್ರು ಟ್ರೈ ಮಾಡಿದ್ದೀರಾ ಸರ್? ರಾಯ ಅವರ ಡೈಲಾಗು ಅದನ್ನು ಅವರೇ ಹೇಳಬೇಕು. ನಾವುಗಳೆಲ್ಲ ಹೇಳಿದ್ರೆ ಅದೇನೆಂದರೆ ನಾವು ಯಾವಾಗಲೂ ಟೆಕ್ನಿಷಿಯನ್ ನಾವೇನು ನಮ್ಮ ವರ್ಕ್ ಸ್ಟೈಲಲ್ಲೇ ಹೇಳ್ತೀವಿ, ಅವರು ಹೀರೋ ಸ್ಟೈಲಲ್ಲೇ ಹೇಳ್ತಾರೆ. ಇದೆಷ್ಟು ಟಾಕ್ಸಿಕ್ ಚಿತ್ರದ ಕಲಾ ನಿರ್ದೇಶಕ ಮೋಹನ್ ಬಿ ಕೆರೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗಾಯನ್ ನ್ಯೂಸ್, ಬೆಂಗಳೂರು.